ಉನ್ನತೋನ್ನತನಾದಂತ ತಂದೆಯಾದ ದೇವರ ನಾಮಕ್ಕೆ ಕೋಟಿ ಕೋಟಿ ಸ್ತೋತ್ರಗಳನ್ನ ಸಲ್ಲಿಸುತ್ತಾ ಬೆಳಗಿನ ಜಾವದಲ್ಲಿ ಎಚ್ಚರವಾಗಿದ್ದು ಪ್ರಾರ್ಥಿಸಲು ಕೂಡಿ ಬಂದಿರುವಂತಹ ದೇವರ ಮಂದೆಗೆ, ದೇವರ ಮಕ್ಕಳಿಗೆ, ದೇವರ ಸಭೆಗೆ ಹೃತ್ಪೂರ್ವಕವಾದಂತ ಸ್ವಾಗತವನ್ನು ಕೋರುತ್ತಾ ಸಬ್ಬತ್ತಿನದ ಶುಭಾಶಯಗಳನ್ನ ಕೋರುವಂತನಾಗಿದ್ದೇನೆ. ಹಾಗೂ ಈ ಬೆಳಗಿನ ಜಾವದಲ್ಲಿ ವೇದ ಪಾರಾಯಣಕ್ಕಾಗಿ ನಾನು ಆರಿಸಿಕೊಂಡಂತ ಭಾಗ ಯೆಶಾಯನು ಬರೆದಂತ ಪ್ರವಾದನೆ 50ನೇ ಅಧ್ಯಾಯ 4ರಿಂದ 9 ವಚನ ತನಕ. ಯೆಶಾಯನು ಬರೆದ ಪ್ರವಾದನೆ 50ನೇ ಅಧ್ಯಾಯ 4ರಿಂದ 9 ವಚನಗಳ ತನಕ. ಬಳಲಿ ಹೋದವರನ್ನು ಮಾತುಗಳಿಂದ ಸುಧಾರಿಸುವುದಕ್ಕೆ ನಾನು ಬಲ್ಲವನಾಗುವಂತೆ ಕರ್ತನಾದ ಯೆಹೋವನು ಶಿಕ್ಷಿತರ ನಾಲಿಗೆಯನ್ನು ನನಗೆ ದಯಪಾಲಿಸಿದ್ದಾನೆ. ಬೆಳಗು ನನ್ನನ್ನು ಎಚ್ಚರಿಸಿ ಶಿಕ್ಷಿತರಂತೆ ನಾನು ಕೇಳುವ ಹಾಗೆ ನನ್ನ ಕಿವಿಯನ್ನು ಜಾಗರಗೊಳಿಸುತ್ತಾನೆ. ಕರ್ತನಾದ ಯೆಹೋವನು ನನ್ನ ಕಿವಿಯನ್ನು ತೆರೆದಿದ್ದಾನೆ. ನಾನು ಎದುರು ಬೀಳಲಿಲ್ಲ, ವಿಮುಖನಾಗಲೂ ಇಲ್ಲ. ಹೊಡೆಯುವವರಿಗೆ ಬೆನ್ನು ಕೊಟ್ಟು ಕೂದಲು ಕೀಳುವವರಿಗೆ ಗಡ್ಡವನ್ನು ಒಡ್ಡಿದನು. ಉಗುಳಿಸಿಕೊಳ್ಳುವ ಅವಮಾನಕ್ಕೆ ನನ್ನ ಮುಖವನ್ನು ಮರೆಮಾಡಲಿಲ್ಲ. ಕರ್ತನಾದ ಯೆಹೋವನು ನನಗೆ ಸಹಾಯ ಮಾಡುವನು. ಆದ ಕಾರಣ ನಾನು ನಾಚಿಕೆಯಿಂದ ಕೊರಗಲಿಲ್ಲ. ನನ್ನ ಮುಖವನ್ನು ಕಗ್ಗಲಿನಂತೆ ಗಟ್ಟಿ ಮಾಡಿಕೊಂಡಿದ್ದೇನೆ. ಆಶಾಭಂಗ ಪಡಲಾರೆನೆಂದು ನನಗೆ ಗೊತ್ತು. ನನ್ನ ನ್ಯಾಯಸ್ಥಾಪಕನು ಸಮೀಪದಲ್ಲಿದ್ದಾನೆ. ನನ್ನೊಡನೆ ಯಾರು ವ್ಯಾಜ್ಯ ಮಾಡುವರು? ನಾವಿಬ್ಬರು ನ್ಯಾಯಾಸನದ ಮುಂದೆ ನಿಂತುಕೊಳ್ಳುವ. ನನಗೆ ಪ್ರತಿಕಕ್ಷೆಯು ಯಾರು? ನನ್ನ ಬಳಿಗೆ ಬರಲಿ. ಆಹಾ, ಕರ್ತನಾದ ಯೆಹೋವನು ನನಗೆ ಸಹಾಯ ಮಾಡುವನು. ನನ್ನನ್ನು ಅಪರಾಧಿ ಎಂದು ನಿರ್ಣಯಿಸುವವನು ಯಾರು? ಇಗೋ, ಅವರೆಲ್ಲರೂ ವಸ್ತ್ರದಂತೆ ಜೀರ್ಣವಾಗುವರು. ಅವರನ್ನು ನುಸಿಯು ತಿನ್ನದಿರುವುದು. ದೇವರು ವಾಕ್ಯ ಭಾಗವನ್ನು ಆಶೀರ್ವಾದ ಮಾಡಲಿ. ಪ್ರಾರ್ಥನೆ ಮಾಡಿಕೊಳ್ಳೋಣ. ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡಿದ ಮಹಾಸ್ವಾಮಿ, ಪರಿಶುದ್ಧವಾದ ಸಬ್ಬತ್ ದಿನದಲ್ಲಿ ನಿನ್ನ ಮಕ್ಕಳಾದ ನಾವು ಒಂದು ಸಣ್ಣ ಮಂದಿಯಾಗಿ ಕೂಡಿಕೊಂಡು ಈ ಬೆಳಗಿನ ಜಾವದಲ್ಲಿ ಎಚ್ಚರವಾಗಿದ್ದು ಪ್ರಾರ್ಥಿಸುತ್ತಾ ನಿನ್ನನ್ನು ಕೊಂಡಾಡಲು, ನಿನ್ನನ್ನು ಆರಾಧಿಸಲು ಕೊಟ್ಟಂತ ಈ ಅವಕಾಶಕ್ಕಾಗಿ ಸ್ತೋತ್ರಪ್ಪ. ಬಂದಂತ ನಿನ್ನ ಪ್ರಿಯ ಮಕ್ಕಳಿಗಾಗಿ ಸ್ತೋತ್ರ ಸಲ್ಲಿಸ್ತೇನೆ. ಹಿರಿಯರಿಗಾಗಿ ಸ್ತೋತ್ರ ಸಲ್ಲಿಸ್ತೇನೆ. ನಿನ್ನ ಕೃಪೆ ನಮ್ಮ ಮೇಲಿರ್ಲಿ ಸ್ವಾಮಿ. ನಿನ್ನ ಆತ್ಮನ ಬಲದಿಂದ ನಮ್ಮನ್ನು ಅಭಿಷೇಕಿಸು. ತೆರೆದು ಬರುವಂತ ಪ್ರತಿಯೊಂದು ಕುಟುಂಬವನ್ನು ಆಶೀರ್ವದಿಸು. ಪ್ರತಿಯೊಂದು ಕುಟುಂಬದಲ್ಲಿ ಶಾಂತಿಯನ್ನು, ಸಮಾಧಾನವನ್ನು, ನೆಮ್ಮದಿಯನ್ನು, ತೃಪ್ತಿಯನ್ನು ತುಂಬು. ನಿನ್ನನ್ನು ಆರಾಧಿಸಲು ಸ್ವಾಮಿ ಪವಿತ್ರಾತ್ಮನ ವರದಾನಗಳಿಂದ, ಪರಲೋಕದ ಆತ್ಮನ ನಡೆಸುವಿಕೆಗಳಿಂದ ಅಭಿಷೇಕಿಸಲ್ಪಡುವಂತೆ ಕಾರ್ಯ ಮಾಡು. ಬೆಳಗಿನ ಜಾವದಲ್ಲಿ ಎಚ್ಚರವಾಗಿದ್ದು ಪ್ರಾರ್ಥಿಸುವ ಈ ಕಾರ್ಯಕ್ರಮವನ್ನು ಆಶೀರ್ವದಿಸು. ಈ ಕಾರ್ಯಕ್ರಮದ ಮುಖಾಂತರವಾಗಿ ಸ್ವಾಮಿ ಅನೇಕ ಆತ್ಮಗಳು ರಕ್ಷಣೆಯ ಮಾರ್ಗವನ್ನು ಕಂಡುಕೊಂಡು ನಿತ್ಯ ಜೀವವನ್ನು ಪಡೆದುಕೊಳ್ಳುವಂತೆ ನೀನು ಮಾತನಾಡು, ಕಾರ್ಯ ಸಾಧಿಸು. ನಿನ್ನ ಮಕ್ಕಳಾದ ನಮ್ಮನ್ನು ಉಪಯೋಗಿಸಿಕೊ. ಎಲ್ಲಾದರಲ್ಲಿ ನಿನಗೆ ಮಹಿಮೆ ಆಗಲಿ. ಸಂದೇಶ ತರುವಂತಹ ಹಿರಿಯರಾದಂತಹ ವಿಜಯಕುಮಾರ್ ಅವರನ್ನು ಆಶ್ವಾಸಿಸು ಸ್ವಾಮಿ. ಆರೋಗ್ಯದಿಂದ ತುಂಬಿಸು, ಆತ್ಮನ ಬಲದಿಂದ ನಡೆಸು. ನಿನ್ನ ಮಾತುಗಳನ್ನು ಅವರ ಬಾಯಲ್ಲಿ ವಿಶೇಷವಾಗಿ ಸಹೋದರಿ ಅನಿಗಾಗಿ ಸ್ತೋತ್ರ ಸ್ವಾಮಿ. ಬೆಳಗಿನ ಜಾವದಲ್ಲಿ ನಮ್ಮ ಮಕ್ಕಳಾದ ನಾವೆಲ್ಲರೂ ಒಟ್ಟಾಗಿ ಸೇರುವಂತೆ ಸಹಾಯ ಮಾಡೋದಕ್ಕಾಗಿ ಸ್ತೋತ್ರ. ಈ ದಿನವನ್ನು, ಸಮಯವನ್ನು ಆಶೀರ್ವದಿಸು, ಮಹಿಮೆ ಹೊಂದು ಯೇಸು ಸ್ವಾಮಿ ಹೆಸರಿನಲ್ಲಿ ಬೇಡುತ್ತೇವೆ ಕರ್ತನೇ, ಆಮೆನ್. ದೇವರ ನಾಮಕ್ಕೆ ಸ್ತೋತ್ರವನ್ನ ಸಲ್ಲಿಸುತ್ತಾ ಈ ಸಮಯದಲ್ಲಿ ಒಂದು ಸಂಗೀತವನ್ನ ನಾವು ಹಾಡಿಕೊಳ್ಳೋಣ. ನಮ್ಮ ಸಭಾ ಸಂಗೀತಗಳಲ್ಲಿ 185ನೇ ಸಂಗೀತ ಕನ್ನಡದಲ್ಲಿ, ಇಂಗ್ಲಿಷ್ ಅಲ್ಲಿ 388. ಡೋಂಟ್ ಫರ್ಗೆಟ್ ದ ಸಾಬತ್, ವಿಶ್ರಾಂತಿ ದಿನ ನೆನೆ. ಸಹೋದರಿ ಆನಿ ಅವರು ಈ ಹಾಡನ್ನ ಹಾಡಿಕೊಡಬೇಕೆಂದಾಗಿ ಕೇಳ್ಕೊಳ್ತೇನೆ. ಥ್ಯಾಂಕ್ ಯು ಅಂಕಲ್. ನಮಸ್ಕಾರ. ಈ ಒಂದು ಅವಕಾಶ ಮಾಡಿಕೊಟ್ಟಿದ್ದಕ್ಕಾಗಿ ನಿಮ್ಗೆ ದೇವ್ರ ನಮ್ಮ ಸ್ತೋತ್ರ, ನಿಮ್ಮಲ್ಲಿ ಸ್ತೋತ್ರ. ಥ್ಯಾಂಕ್ ಯು. Don't forget the Sabbath the Lord of God had blessed. Of all the week the brightness, of all the break the pace. It brings repose from labor. It tells
Welcome, welcome, ever welcome, bless the Sabbath day. Keep the Sabbath holy and worship Him today. Who said to His disciples, I am the living way. And if we meekly follow our Savior here below, He gives us all the fountain whose streams eternal flow. Welcome, welcome, ever welcome, bless the Sabbath day. Welcome, welcome, ever welcome, bless the Sabbath day. Day of greatest pleasure, it golden hearts will spend in thankful hymn to Jesus, the children's dearest friend. Oh, gentle, loving Savior, how good and kind the one. How precious is that promise to dwell in every heart. Welcome, welcome, ever welcome, bless the Sabbath day. Welcome, welcome, ever welcome, bless the Sabbath day. Thank you, Uncle. ಉತ್ತಮವಾದಂತಹ ಹಾಡಿಗಾಗಿ ಸಹೋದರಿ ಅನ್ಯವರಿಗೆ ನಾನು ವಂದನೆಗಳನ್ನು ಸಲ್ಲಿಸ್ತೇನೆ. ಈ ಸಮಯದಲ್ಲಿ ವಿಶೇಷವಾಗಿ ದೈವಿಕ ಸಂದೇಶವನ್ನ ತರಲು ಹಿರಿಯರಾದಂತ ವಿಜಯ್ ಕುಮಾರ್ ಸರ್ ಅವರು ನಮ್ಮ ಜೊತೆಯಲ್ಲಿದ್ದಾರೆ. ದೇವರು ಅವರನ್ನು ಆತ್ಮನಿಂದ ನಡೆಸಿ ಬೆಳಗಿನ ಜಾವದಲ್ಲಿ ನಮ್ಮ ಜೊತೆ ಮಾತನಾಡಲಿ ಎಂಬುದಾಗಿ ಪ್ರಾರ್ಥಿಸುತ್ತಾ ಈ ಕಾರ್ಯಕ್ರಮಕ್ಕೆ ಅವರನ್ನು ಆಹ್ವಾನಿಸುತ್ತಾ ಸಂದೇಶವನ್ನು ತರಲು ಅವರನ್ನ ನಾನು ಕೇಳಿಕೊಳ್ಳುವ. ಮುಖ್ಯವಾಗಿ ಎಲ್ಲರಿಗೂ ಶುಭಾಶಯಗಳು. ಎಚ್ಚರವಾಗಿದ್ದು ಪ್ರಾರ್ಥಿಸಿರಿ ಒಂದು ವಿಶೇಷವಾದ ಒಂದು ಶೀರ್ಷಿಕೆಯಿಂದ ಈ ಒಂದು ಕಾರ್ಯಕ್ರಮ ನಡೀತಿರುವಂತದ್ದು ನಿಜಕ್ಕೂ ಕರ್ತನ ನಮಗೆ ಸ್ತೋತ್ರವಾಗಲಿ. ನಡೆಸಿಕೊಳ್ಳುವಂತಹ ಬೋಧಕರಿಗೆ ನಾವು ಕರ್ತನ ಹೆಸರಿನಲ್ಲಿ ಹೃತ್ಪೂರ್ವಕವಾದ ವಂದನೆಯನ್ನ ಸಲ್ಲಿಸುವಂತನಾಗಿದ್ದೇನೆ. ಹಾಗೆ ಕೂಡಿ ಬರುವಂತಹ ಎಲ್ಲ ಸಹೋದರರು ಸಹೋದರಿಯರನ್ನು ನಾನು ವಿಶೇಷವಾಗಿ ಆಶ್ರಯಿಸಿ ಅವರೆಲ್ಲರಿಗೂ ಶುಭಾಶಯವನ್ನು ಸಲ್ಲಿಸುತ್ತಾ ಈ ಒಂದು ಬೆಳಗಿನ ಜಾವದಲ್ಲಿ ನಾವು ದೇವರನ್ನು ಸ್ವಲ್ಪ ಹೊತ್ತು ಧ್ಯಾನ ಮಾಡುವ ಹಾಗೆ ದೇವರ ಪವಿತ್ರ ಆತ್ಮನ ಸಹಾಯವು ನಮಗಿರಲಿ. ಈ ದಿನ ನಾವು ಸ್ವಲ್ಪ ಹೊತ್ತು ಧ್ಯಾನ ಮಾಡುವಾಗ ಆರಿಸಿಕೊಂಡಿರುವಂತಹ ಭಾಗ ಗಲಾತ್ಯದವರೆಗೆ ಬರೆದ ಪತ್ರಿಕೆ 6ನೇ ಅಧ್ಯಾಯ 7ರಿಂದ 8, 9 ವಚನಗಳನ್ನ ನಾವು ಅದರ ಬಗ್ಗೆ ನಾವು ಮಾತಾಡೋಣ. ಮೊದಲನೇದಾಗಿ ಮತ್ತಾಯ ಸುವಾರ್ತೆ 13:30 ವಚನದಲ್ಲಿ ನೋಡುವಾಗ ಇಲ್ಲಿ ಒಬ್ಬ ಜಮೀನ್ದಾರನು ಹೊಲವನ್ನ ವಸೂಲು ಮಾಡಿಕೊಂಡು ಆ ಹೊಲಕ್ಕೆ ಗೋಧಿ ಬಿತ್ತಿದಾಗ ಅದು ಸ್ವಲ್ಪ ದಿನ ಬೆಳೆದ ಅಲ್ಲಿ ಹಣಿಜಿ ಸಹ ಕಾಣಿಸ್ಕೊಳ್ತದೆ. ಆಗ ಅಲ್ಲಿ ಕೆಲಸ ಮಾಡೋರು ಬಂದು ಹೇಳ್ತಾರೆ ಆಳುಗಳು, ಸ್ವಾಮಿ ನೀ ಗೋಧಿ ಬಿತ್ತದಲ್ಲ ಹಣಿಜಿ ಹೆಂಗ್ ಬಂದ್ಬತ್ತು ಅಂತ. ಆಗ ಆ ಯಜಮಾನ ಹೇಳ್ತಾನೆ, ನೋಡಪ್ಪ ಯಾರು ರಾತ್ರಿ ಟೈಮಲ್ಲಿ ಒಬ್ಬ ನನಗೆ ವಿರೋಧಿ ಬಂದು ಅಣಜಿನ ಬಿತ್ತು ಬಿಟ್ಟಿದ್ದಾನೆ, ಏನ್ ಮಾಡಕ. ಹಾಗಿದ್ರೆ ಸ್ವಾಮಿ ನಾವು ಅಣಜಿನ ಕಿತ್ತಾಕ್ಬಿಡ್ತೀವಿ ಅಂತ ಹೇಳಿದಾಗ, ಬೇಡ 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 ಕಿತ್ತಾಕ್ಬೇಡ್ರಿ, ಅಣಜಿ ಜೊತೆ ಗೋಧಿನೂ ಕೂಡ ಬಂದ್ಬಿಡುತ್ತೆ, ಅದಕ್ಕೋಸ್ಕರವಾಗಿ ನೀವು ಹಾಗೆ ಬಿಡಿ, ಎರಡೂ ಒಟ್ಟಿಗೆ ಬೆಳೀಲಿ. ಆಗ ಕಡೆಯ ದಿನ ನೀವು ಒಕ್ಕಣೆ ಮಾಡುವ ಸಂದರ್ಭದಲ್ಲಿ, ಕುಯ್ಲಿನ ಸಂದರ್ಭದಲ್ಲಿ ನಾನು ಏನ್ ಮಾಡ್ತೀನಿ, ಆ ಗೋಧಿನ ಕಣಜದಲ್ಲಿ ತುಂಬಿಟ್ಕೊಂಡು ಹಣಜಿನ ಬೆಂಕಿಗೆ ಹಾಕಿ ನಾಶ ಮಾಡ್ತೀನಿ ಅಂತೇಳಿ. ಇಲ್ಲಿ ನಾವು ನೋಡುವಾಗ ಈ ಭೂಲೋಕದಲ್ಲಿ ದುಷ್ಟರು ಹಾಗೂ ಶಿಷ್ಟರು ಇಬ್ಬರಿಗೂ ದೇವರು ಒಂದೇ ಸಮಾನವಾಗಿ ಅವರಿಗೆ ಬೇಕಾದನ್ನ ಅನುಗ್ರಹಿಸ್ತಾ ಇದ್ದಾನೆ ಅಂತ ಇದರ ಅರ್ಥ. ಮುಂದೆ ನಾವು ಹೋಗೋಣ. ಪ್ರಕಟಣೆ 14:15 ನಾವು ಹೋಗುವ, ಪ್ರಕಾಶಮಾನದ ಮೇಘದ ಮೇಲೆ ಮನುಷ್ಯ ಕುಮಾರ ಅಂತಿರುವ ಒಬ್ಬನು ಕೂತಿದ್ದನು ಕಂಡೇನು. ಆಗ ಮತ್ತೊಬ್ಬ ದೂತನು ದೇವಾಲಯದೊಳಗಿಂದ ಬಂದು ಮೇಘದ ಮೇಲೆ ಕುಳಿತಿರುವ ಆತನಿಗೆ, ಭೂಮಿಯ ಪೈರು ಮಾಗಿ ಒಣಗಿದೆ, ಕುಯ್ಯುವ ಕಾಲ ಬಂತು, ನೀನು ಕುಡುಗೋಲನ್ನು ಹಾಕಿ ಕುಯ್ಯಿ ಎಂದು ಮಹಾಶಬ್ದದಿಂದ ಕೂತಾನೆ. ಆಗ ಮೇಘದ ಮೇಲೆ ಕುಂತಿದ ಆತನು ಕುಡಿಗೋಲನ್ನು ಹಾಕಿ ಕೊಯ್ದನು ಅಂತ. ಇದು ನೋಡುವಾಗ ಇಲ್ಲಿ ಈ ಭೂಲೋಕದ ಎಲ್ಲಾ ಜನಾಂಗಗಳ ಹೃದಯವೆಂಬ ಹೊಲದಲ್ಲಿ ಅವರವರು ಏನೇನು ಬಿತ್ತುತ್ತಾರೋ ಅದನ್ನು ಕುಯ್ಯಲಾಗುತ್ತದೆ. ಅಂದರೆ ಅವರು ಮಾಡುವಂತ ಎಲ್ಲಾ ಕೃತ್ಯಗಳಿಗೆ ತಕ್ಕಂತೆ ಅವರು ನ್ಯಾಯ ತೀರ್ಪಾಗಿ ಅವ್ರ ನಾಶವನ್ನು ಮಾಡ್ತಾನೆ. ಯಾರು ನಿತ್ಯ ಜೀವನ ದೇವರಿಗೆ ವಿಧಿರ ನಡ್ಕೊತಾರೆ ಅವರಿಗೆ ನಿತ್ಯ ಜೀವ ಇದೆ ಎಂಬುದನ್ನ ನಾವು ಇಲ್ಲಿ ನೋಡುವಂತ. ಇಲ್ಲಿ ಪೌಲನು ಬರೆಯುವಂತಹ ಪತ್ರಿಕೆ ಮುಂದೆ ಬರೋಣ. ನೀವು ಏನನ್ನು ಬಿತ್ತುತ್ತೀರೋ ಅದನ್ನೇ ಕುಯ್ಯಬೇಕು. ಇದು ಇವತ್ತಿನ ಶೀರ್ಷಿಕೆ.
ಗಲಾತ್ಯದವರಿಗೆ ಬರೆದ ಪತ್ರಿಕೆ 6, 7, 8ರಲ್ಲಿ ನೀವು ಏನನ್ನು ಬಿತ್ತುತ್ತೀರೋ ಅದನ್ನೇ ಕೊಯ್ಯಬೇಕು, ಮೋಸ ಹೋಗಬೇಡಿರಿ, ದೇವರು ತಿರಸ್ಕಾರ ಸಹಿಸುವನಲ್ಲ, ಮನುಷ್ಯರು ತಾನು ಏನನ್ನು ಬಿತ್ತುತ್ತಾನೋ ಅದನ್ನೇ ಕೊಯ್ಯಬೇಕು. ಸಹೋದರ, ನಾವೇನೇನು ಕೃತ್ಯಗಳು ಮಾಡ್ತಿರೋ ಆ ಕೃತ್ಯಕ್ಕೆ ತಕ್ಕಂತೆ ಶಿಕ್ಷೆನ ನಾವು ಅನುಭವಿಸಲೇಬೇಕು ಅನ್ನುವಂತ ವಿಚಾರವಾಗಿ ಇಲ್ಲಿ ಬರೆಯಲ್ಪಟ್ಟಿರೋದನ್ನ ನೋಡ್ತಾರೆ. ಅದನ್ನ ನಾವು ಕುಯ್ಲಿಗೆ ವಹಿಸಲ್ಪಟ್ಟಿದೆ. ಆಗ ನಾವು ಮಾಡುವಂತ ಪ್ರತಿಯೊಂದು ಕೃತ್ಯಗಳು ದೇವರ ಒಂದು ಕ್ಷಮದಲ್ಲಿ ಅದು ಯಾವಾಗಲೂ ಸಹ ಅದು ಅದನ್ನ ದೃಷ್ಟಿಯಲ್ಲಿ ಅದಿರುತ್ತೆ ಅನ್ನೋದನ್ನ ನಾವು ತಿಳ್ಕೊಬೇಕು. ಇಲ್ಲಿ ಕೆಲವು ಎರಡು ವಿಚಾರಗಳು ನಾವು ತಿಳ್ಕೊಬೇಕಾಗಿದೆ. ಮೊದಲನೇದಾಗಿ, ಶರೀರ ಭಾವವನ್ನು ಕುರಿತು ಬಿತ್ತುವವನು ಆ ಭಾವದಿಂದ ನಾಶನವನ್ನು ಕೊಯ್ಯುತ್ತಾನೆ. ನೋಡಿ, ಶರೀರ ಭಾವದಿಂದ ನಾವು ಲೌಕಿಕವಾದ ಶರೀರಕ್ಕೆ ಸಂಬಂಧಪಟ್ಟ ಭಾಗದಿಂದ ನಾವೇನೇನು ಕೆಲಸಗಳನ್ನ ಮಾಡ್ತಿರ್ತೇವೋ ಅವನೇನ್ ಮಾಡ್ತಾನೆ, ನಾಶನ ಕೊಯ್ತಾನೆ ಅಂತ ನೋಡುವಂತನಾಗಿದೆ. ಆತ್ಮನನ್ನು ಕುರಿತು ಬಿತ್ತುವವನು ಆ ಆತ್ಮನಿಂದ ನಿತ್ಯ ಜೀವವನ್ನು ಕೊಯ್ಯುತ್ತಾನೆ. ಆತ್ಮನಿಂದ ಬಿತ್ತುವುದೇನೆಂದ್ರೆ, ಇಲ್ಲಿ ಶರೀರ ಭಾವ ಎಂದರೇನು, ಆತ್ಮನನ್ನು ಅಂದರೆ ಏನು ಅಂತ ವಿಚಾರಕ್ಕೆ ನಾವು ಬರೋಣ. ಇಲ್ಲಿ 1ನೇ ಕೊರಿಂಥ 15:45 ಬರುವಾಗ, ಮೊದಲನೆಯ ಆದಮನು ಬದುಕುವ ಪ್ರಾಣಿ ಆದನು ಎಂದು ಬರುತ್ತೆ. ಬದುಕುವ ಪ್ರಾಣಿ ಅಂದ್ರೆ ಸಾಮಾನ್ಯವಾಗಿ ಪ್ರಕೃತಿಯನ್ನ ಅವಲಂಬಿಸಿಕೊಂಡು ಜೀವಿಸುವಂತ ವಸ್ತುಗಳು. ಈ ಎಲ್ಲಾ ಪ್ರಾಣಿಗಳು ಪ್ರಕೃತಿಯನ್ನ ಅವಲಂಬಿಸಿಕೊಂಡು ಜೀವಿಸ್ತವೆ. ಅದೇ ರೀತಿ ಬದುಕುವ ಪ್ರಾಣಿ ಅಂದ್ರೆ ಈ ಲೋಕದ ಈ ಭೂಲೋಕದ ಎಲ್ಲಾ ಹುಟ್ಟುಗಳಲ್ಲಿ ಏನೇನು ಬೆಳೀತದೋ ತಿನ್ಕೊಂಡು ಜೀವಿಸುವಂಥದ್ದು, ಸ್ವತಂತ್ರ ಆಗಿರುವಂಥದ್ದು, ಇದು ತನ್ನದೇ ಆದ ಜೀವಿತ ನಡೆಸ್ಕೊಂಡಿರುವಂಥದ್ದು, ಇದು ಬದುಕುವ ಪ್ರಾಣಿಯ ಸ್ವಭಾವ. ಅದಕ್ಕೆ ಇಲ್ಲಿ ಮೊದಲನೇ ಆದಮನ್ ಅಂದ್ರೆ ಆದಮನು ಬದುಕುವ ಪ್ರಾಣಿ ಆದನೆಂದು ಬರೆದಿರುವ ಪ್ರಕಾರವಾಗಿ ಅವನು ಪ್ರಾಕೃತ ಶರೀರಧಾರಿಯಾದನು. ಇದು 47ನೇ ವಚನ ಬರುವಾಗ, ಮೊದಲನೆಯ ಆದ ಮನುಷ್ಯನು ಭೂಮಿಯೊಳಗೆ ಉತ್ಪನ್ನವಾದ ಮಣ್ಣು ಏನೇನಿರ್ತೋ ಅದನ್ನ ತಿನ್ಕೊಂಡು ಸಂಬಂಧಪಟ್ಟವನಾಗಿ ನಾಶವಾಗಿ ಹೋಗ್ತಾನೆ ಅಂತ, ಅಂದ್ರೆ ಮಣ್ಣಿಗೆ ಪುನಃ ಸೇರುತ್ತೆ ಅಂತ ನೋಡ್ತಾನೆ. ಅದೇ ಎರಡನೇದಾಗಿ ನೋಡುವಾಗ, ಎರಡನೆಯವನು ಪರಲೋಕದಿಂದ ಬಂದ ಆತನು ಅಂದರೆ ಕ್ರಿಸ್ತ. ಇವನು ಬದುಕಿಸುವ ಆತ್ಮ, ಇವನು ಸದಾ ಜೀವಿಸುವ ಆತನು, ಬದುಕಿಸುವ ಆತ್ಮನು ಅಂತ ನೋಡ್ತಾನೆ. ಈಗ ಮಣ್ಣಿಗೆ ಸಂಬಂಧಪಟ್ಟ ಆತ್ಮನ ಸಂಬಂಧಿಸಬರುವುದಾದರೆ ನಾವು ನಾಶನವನ್ನು ಕೊಯ್ಯುತ್ತೇವೆ. ಮಣ್ಣಿನ ಸಂಬಂಧಪಟ್ಟವಾದ ಕೃತ್ಯಗಳನ್ನು ನಾವು ಮಾಡಿದ್ರೆ ನಾವು ನಾಶನನ್ನ ನಾವು ಖಂಡಿತವಾಗಿ ಕೊಯ್ತೇವೆ. ಅದಕ್ಕೋಸ್ಕರ ನೋಡ್ತೀವಿ. ಆತ್ಮನನ್ನು ಕುರಿತು ನಾವು ಬಿತ್ತುವುದಾದರೆ ನಿತ್ಯ ಜೀವವನ್ನ ನಾವು ಕೊಯ್ತೇವೆ ಅಂತ ನಾವು ನೋಡುವಂತರಾಗಿದ್ದೇವೆ. ಶರೀರ ಭಾವ ಕುರಿತು ಬಿತ್ತುವುದಾದರೆ ಅಂದ್ರೆ ಏನು ನೋಡುವಾಗ, 1ನೇ ಕೊರಿಂಥ 3:3 ನೋಡೋಣ. ನೀವು ಇನ್ನೂ ಶರೀರ ಭಾವದಿಂದ ಉಳ್ಳವರಾಗಿ ನಿಮ್ಮೊಳಗೆ ಹೊಟ್ಟ ಕಿಚ್ಚು ಜಗಳ ಇರುವಲ್ಲಿ ನೀವು ಇನ್ನೂ ಶರೀರ ಭಾವದಿಂದ ಉಳ್ಳವರಾಗಿದ್ದೀರಿ. ಕೇವಲ ನರಪ್ರಾಣಿಗಳಂತೆ ನಡೆಯುತ್ತಿರಲ್ಲವೇ? ಅಂದ್ರೆ ನರಪ್ರಾಣಿಗಳಂತೆ ನಡಿಬೇಕಾದ್ರೆ ನಮ್ಮಲ್ಲಿ ಕೆಟ್ಟ ಸ್ವಭಾವಗಳು ನಮ್ಮಲ್ಲಿದೆ. ಶರೀರ ಭಾವವನ್ನು ಕುರಿತು ಬಿತ್ತುವಂಥದ್ದು ಶರೀರದಲ್ಲಿ ಇರುವಂತಹ ಕೆಟ್ಟ ಸ್ವಭಾವಗಳು. ಈ ಸ್ವಭಾವಗಳನ್ನ ನಾವು ಮುಂದೆ ನೋಡುವಂತರಾಗಿದ್ದೇವೆ. ಗಲಾತ್ಯದವರಿಗೆ ಬರೆದ ಪತ್ರಿಕೆ 5ನೇ ಅಧ್ಯಾಯ 19ನೇ ವಚನದಲ್ಲಿ ಶರೀರ ಭಾವದ ಕರ್ಮಗಳು ಪ್ರಸಿದ್ಧವಾಗಿಯೇ ಇವೆ. ಯಾಕೆಂದ್ರೆ ಶರೀರ ಭಾವದ ಕರ್ಮಗಳು ಯಾವಾಗ ನಮ್ಮಲ್ಲಿ ಪ್ರಸಿದ್ಧವಾಗಿ ಮನುಷ್ಯನಲ್ಲಿ ಇರುವಂತದ್ದು ಯಾವುದೆಂದರೆ ಜಾರತ್ವ, ಬಂಡುತನ, ನಾಚಿಕೆಗೇಡಿತನ, ವಿಗ್ರಹಾರಾಧನೆ, ಮಾಟ, ಹಗೆತನ, ಜಗಳ, ಹೊಟ್ಟೆಕಿಚ್ಚು, ಸಿಟ್ಟು, ಕಕ್ಷಭೇದ, ಭಿನ್ನಮತ, ಮತ್ಸರ, ಕುಡುಕುತನ, ದುಂದೌತಣ ಇಂಥವುಗಳೇ. ಇಂಥ ಕೃತ್ಯಗಳು ನಡೆಸುವವನು ದೇವರಾಜ್ಯಕ್ಕೆ ಬಾಧ್ಯರಾಗುವುದಿಲ್ಲ. ಇದು ನಮ್ಮ ಶರೀರವಾಗಿ ಕರ್ಮಗಳಿಗೆ ಇದು ಹುಟ್ಟುಕೊಂಡಿರುವಂತಹ, ಇದು ಸಾಧಾರಣವಾಗಿ ಎಲ್ಲ ಮನುಷ್ಯರಲ್ಲೂ ಬರುವಂತಹ ಇದೊಂದು ಕೃತ್ಯಗಳಾಗಿದೆ. 1ನೇ ಕೊರಿಂಥ 6:8 ನೀವು ಅನ್ಯಾಯ ಮಾಡುತ್ತೀರಿ, ಅನ್ಯಾಯಗಾರರು ದೇವರ ರಾಜ್ಯಕ್ಕೆ ಬಾಧ್ಯರಾಗುವುದೇ ಇಲ್ಲ ಅಂತ. ಯಾಕೆಂದ್ರೆ ಮೋಸ ಹೋಗಬೇಡಿರಿ, ಜಾರರು, ಕೊಲೆಗಾರರು, ವ್ಯಭಿಚಾರಿಗಳು, ವಿಟರು, ಪುರುಷಕಾಮಿಗಳು, ಕಳ್ಳರು, ಲೋಭಿಗಳು, ಕುಡುಕರು, ಆಮೇಲೆ ಬೈಯುವವರು, ಸುಲುಕೊಳ್ಳುವರು ಒಬ್ರು ಸಹ ದೇವರಾಜ್ಯಕ್ಕೆ ಬಾಧ್ಯರಾಗದೆ. ಇದು ಶಾರೀರಿಕವಾಗಿ ಬರುವಂತಹ ಕೃತ್ಯಗಳು. ಈ ಒಂದು ಶಾರೀರಿಕವಾಗಿ ನಮಗೆ ಇರುವಂತಹ ಸ್ವಭಾವಗಳನ್ನ ನಾವು ಮೊದಲು ತೆಗೆದು ಹಾಕಬೇಕಾದ್ರೆ ನಾವು ಹೊಸತನಕ್ಕೆ ನಾವು ಬರಬೇಕಾಗಿದೆ. ಮೊದಲನೇ ಆದಮನು ಶರೀರ ಭಾವ ನಿಜವೂ ಸಹಜವಾಗಿ ಇರುವಂತದ್ದು. 1ನೇ ಕೊರಿಂಥ 15:45-46 ಆತ್ಮೀಕವಾದದ್ದು ಮೊದಲನೇದನಲ್ಲ, ಪ್ರಾಕೃತವಾದದ್ದು ಮೊದಲನೇದು. ಈಗ ನಾವು ಹುಟ್ಟಿದ ತಕ್ಷಣ ನಾವು ಆಧ್ಯಾತ್ಮಿಕ ಬೆಳೆಯಕ್ಕಾಗೋದಿಲ್ಲ. ಪ್ರಕೃತಿಯ ಸ್ವಭಾವಕ್ಕೆ ತಕ್ಕಂತೆ ಬೆಳಿತೀವಿ, ಆ ಸ್ವಭಾವಗಳನ್ನು ಅನುಸ್ಕೊಂಡು ನಡಿತೀವಿ. ತದಾನಂತರ ದೇವರ ಅಂಗೀಕರಿಸ್ಕೊಂಡಾಗ ಮಾತ್ರ ನಾವು ಆತ್ಮೀಯಕ್ಕೆ ನಾವು ಬಿಡಬೇಕಾಗಿದೆ. ಮೊದಲನೇದಾಗಿ ಶರೀರ ಸ್ವಭಾವ ಸಹಜವಾಗಿರುವಂತದ್ದೇ.
ಇದು ಹುಟ್ಟಿದಲ್ಲೇ ಪ್ರಾರಂಭವಾಗುತ್ತೆ. ಇವುಗಳನ್ನ ನಮ್ಮ ಸ್ವೇಚ್ಛೆಯಿಂದ ಅನುಸರಿಸಿದವನು ನಾಶವನ್ನು ಕುಯ್ಯುತ್ತಾನೆ, ನಾಶವನ್ನು ನರಕಕ್ಕೆ ಅವನು ಪಾತ್ರನಾಗ್ತಾನೆ ಅಂತ ಅನ್ಕೊಂತಾರೆ. ಎರಡನೇದಾಗಿ ನಾವು ನೋಡುವಾಗ ಆತ್ಮನನ್ನು ಕುರಿತು ಬಿತ್ತುವುದು ಎಂದರೆ ಏನು? ಈ ಶರೀರ ಸಂಬಂಧವಾಗಿ ಕುರಿತು ಬಿಟ್ಟುದು ಶಾರೀರಿಕವಾದ ದುರ್ಗುಣಗಳನ್ನ ಅಳವಡಿಸಿಕೊಂಡು ಸ್ವೇಚ್ಛೆಯಾಗಿ ನಡೆಯುವಂಥದ್ದು, ಇದು ಮೊದಲನೇದು. ಎರಡನೇದಾಗಿ ನಾವು ಆತ್ಮನನ್ನು ಕುರಿತು ಬಿತ್ತುವುದು ಎಂದರೆ ಏನು ಅಂತ ನಾವು ನೋಡುವಾಗ ಶರೀರ ಭಾವವನ್ನು ಬಿಟ್ಟು ಹೊಸತನಕ್ಕೆ ಬದಲಾವಣೆ ಯಾವುದು ಅಂದ್ರೆ ತನ್ನ ಶರೀರ ಸ್ವಭಾವಗಳಲ್ಲಿ ಏನಿದೆ, ಕೆಟ್ಟ ಸ್ವಭಾವಗಳು ಇವೆಲ್ಲವನ್ನು ತಾನು ಹೊಸತನಕ್ಕೆ ತಾನು ಬದಲಾವಣೆ ಈಗ ತಾನೇ ಬದಲಾವಣೆ. ಯೇಸು ಹೇಳಿದ್ರು, ಯೋಹಾನನ್ನು ಬರೆಸುವಾತೆ 3:3 ಹೇಳ್ತಾನೆ, ಒಬ್ಬನು ಹೊಸದಾಗಿ ಹುಟ್ಟದಿದ್ದರೆ ದೇವರ ರಾಜ್ಯವನ್ನು ಸೇರಲಾರನು. ಅಂದರೆ ಏನು? ಒಬ್ಬನು ಹೊಸದಾಗಿ ಹುಟ್ಟದಿದ್ದರೆ ದೇವರ ರಾಜ್ಯವನ್ನು ಸೇರಲಾರನು. ನಿಕೋದೇಮನು ಆ ಒಂದು ರಾತ್ರಿ ವೇಳೆಯಲ್ಲಿ ಯೇಸು ಸ್ವಾಮಿ ಬಳಿಗೆ ಬಂದ್ಬಿಟ್ಟು, ಸ್ವಾಮಿ ನಾ ದೇವರ ರಾಜ್ಯಕ್ಕೆ ಸೇರ್ಬೇಕಾದ್ರೆ ನಾ ಏನು ಮಾಡ್ಬೇಕು ಅಂತ ನಾನು ಕೇಳಿದಾಗ, ಅಯ್ಯೋ ನೀ ಇನ್ನೂ ದೇವರ ಬಗ್ಗೆ ಹೋಗ್ತೀವಿ, ಒಬ್ಬನು ಹೊಸದಾಗಿ ಹುಟ್ಟಿದರೆ ದೇವರ ರಾಜ್ಯಕ್ಕೆ. ಹೊಸದಾಗಿ ಹುಟ್ಟೋದು ಅಂದ್ರೇನು? ತಾನು ತಾಯಿಯ ಹೊಟ್ಟೆಯಿಂದ ಮತ್ತೆ ಹುಟ್ಟು ಬರ್ಬೇಕಾದ, ಅಯ್ಯೋ ನೀನ್ ಇದು ಅರ್ಥ ಆಗ್ಲಿಲ್ವಾ, ನೀನ್ ಎಲ್ಲಾ ಕೆಟ್ಟ ಸ್ವಭಾವಗಳನ್ನ ಬಿಟ್ಟು ನೀನು ದೇವ್ರ ಕಡೆ ತಿರುಗಬೇಕು ಅನ್ನೋದು ನಿಮ್ಗೆ ಗೊತ್ತಾಗಿಲ್ವಾ ಅಂತ ಹೇಳ್ತಾರೆ. ಅದೇ ರೀತಿಯಲ್ಲಿ ನಾವು ನಮ್ಮಲ್ಲಿರುವಂತಹ ದುರ್ಗುಣಗಳನ್ನ ಬಿಟ್ಟು ನಾವು ಹೊಸತನವನ್ನು ಬಾರ್ನೆಗೆ ನಾಗಬೇಕು. ಆದ ಹೊಸತನವನ್ನ ನಾವು ಕಂಡುಕೊಳ್ಳುವುದು, ಹೊಸದಾಗಿ ಹುಟ್ಟುವುದು. ಹಾಗಾದಾಗ ಮಾತ್ರ ದೇವರ ರಾಜ್ಯಕ್ಕೆ ನಾವು ಸೇರಲು ಸಾಧ್ಯವಾಗುತ್ತೆ ಅಂತ ನೋಡುತ್ತೆ. 1 ಕೊರಿಂಥ 15:49 ನಾವು ಮಣ್ಣಿನಿಂದ ಹುಟ್ಟಿನವನ ಸ್ವಾರೂಪವನ್ನು ಧರಿಸಿಕೊಂಡಿರುವ ಪ್ರಕಾರ ಇಲ್ಲಿ ಹೇಳ್ತಾನೆ ನೋಡಿ, ಹೊಸದಾಗಿ ಹುಟ್ಟುವುದು ಅಂದ್ರೆ ಏನಂದ್ರೆ ಯಾವ ತರ ಅಂತ ಇಲ್ಲಿ ವಿವರಣೆನ ಕೊಡುವಂತನಾಗಿದ್ದಾನೆ. 1 ಕೊರಿಂಥ 15:49 ನೋಡುವಾಗ ನಾವು ಮಣ್ಣಿನಿಂದ ಹುಟ್ಟಿದವನ ಸ್ವರೂಪವನ್ನು ಧರಿಸಿಕೊಂಡಿರುವ ಪ್ರಕಾರ ಪರಲೋಕದಿಂದ ಬಂದ ಆತನ ಸ್ವಾರೂಪ್ಯವನ್ನು ನಾವು ಧರಿಸಿಕೊಳ್ಬೇಕು. ಈಗ ಮಣ್ಣಿನ ಸ್ವರೂಪ ಧರಿಸ್ಕೊಂಡಿದೀವಿ, ಈ ಮಣ್ಣಿನ ಸ್ವರೂಪನ ಬಿಟ್ಬಿಟ್ಟು ಪರಲೋಕದಿಂದ ಬಂದ ಆತನ ಸ್ವಾರೂಪ್ಯವನ್ನು ಧರಿಸ್ಕೋಬೇಕು ಅಂದ್ರೆ ಬದಲಾವಣೆ, ನಮ್ಮ ಜೀವಿತವನ್ನ ಬದಲಾವಣೆ ಮಾಡಬೇಕು. ರೋಮಾಪುರ 6:16 ಈಗ ನಮ್ಮ ಪಾಪದ ದೆಸೆಯಿಂದ ನಾವೇನು ಮರಣಕ್ಕೆ ಪಾತ್ರರಾಗಿದ್ದೇವೆ, ಅದೇ ರೀತಿಯಲ್ಲಿ ನಾವು ನಂಬಿಕೆಯ ಮೂಲಕ ವಿಧೇಯರಾದರೆ ನೀತಿಯ ಫಲವನ್ನು ಹೊಂದಿ ನಿತ್ಯ ರಾಜ್ಯಕ್ಕೆ ಬಾಧ್ಯರಾಗ್ತೀವಿ ಅಂತ ಬರೆಯಲ್ಪಟ್ಟಿದೆ. ಈ ರೀತಿ ನಾವು ಆಗ್ಬೇಕಾದ್ರೆ ಮೊದಲು ನಾವು ಹೊಸತನವನ್ನು ಕಾಣಬೇಕು. ಅದಕ್ಕಾದ್ರೆ ಕ್ರಿಸ್ತನಿಗೆ ನಮ್ಮನ್ನ ನಾವು ಮರ್ಜ್ ಮಾಡಿ ಒಪ್ಪಿಸ್ಕೊಡ್ಬೇಕು. ಇಲ್ಲಿ ಯೋಹಾನ 3:16 ನೋಡುವಾಗ ದೇವರು ಲೋಕದ ಮೇಲೆ ಎಷ್ಟೋ ಪ್ರೀತಿಯನ್ನು ಇಟ್ಟು ತನ್ನ ಒಬ್ಬನೇ ಮಗನನ್ನು ಕೊಟ್ಟನು, ಆತನ ಮೂಲಕ ಎಲ್ಲರೂ ರಕ್ಷಣೆ ಹೊಂದಬೇಕೆಂದು ಕಳಿಸಿಕೊಟ್ಟನು. ಆತನು ಕ್ರಿಸ್ತನನ್ನ ಮಗನ ರೂಪದಲ್ಲಿ ಇಲ್ಲಿ ಕಳಿಸ್ಕೊಟ್ಟನು. ಆತನು ನಮ್ಮೆಲ್ಲರೂ ಸಹ ರಕ್ಷಣೆ ಹೊಂದಬೇಕು. ನಮ್ಮ ಶಾರೀರಿಕವಾದ ಪ್ರಾಕೃತವಾದ ಜೀವನ ಬಿಟ್ಟು ಆಧ್ಯಾತ್ಮಿಕ ಜೀವನಕ್ಕೆ ನಾವು ಕಾಲಿಡಬೇಕು ಅನ್ನುವುದೇ ದೇವರ ಉದ್ದೇಶ. ಅದಕ್ಕಾಗಿ ಯೇಸು ಕ್ರಿಸ್ತನ ಲೋಕದಲ್ಲಿ ಬಂದು ನಮಗೋಸ್ಕರ ತನ್ನನ್ನು ಅರ್ಪಿಸಿಕೊಡೋದ್ರ ಮೂಲಕ ಆತನು ನಮಗೋಸ್ಕರವಾಗಿ ತನ್ನ ಪ್ರೀತಿಯ ಮೂಲಕ ಪರಲೋಕ ತ್ಯಾಗವನ್ನು ಮಾಡೋದನ್ನ ನೋಡುವಂತರಾಗಿದ್ದೇವೆ. ಯೋಹಾನ 15:20 ನೋಡುವಾಗ ತಂದೆ ಬಳಿಯಿಂದ ನಿಮಗೊಬ್ಬ ಸಹಾಯಕನ್ನು ಕಳಿಸಿಕೊಡ್ತೇನೆ, ಆತನು ಸತ್ಯದ ಆತ್ಮನೇ. ಸತ್ಯದ ಆತ್ಮನು ಯಾವಾಗ ಬಂದು ಆಧ್ಯಾತ್ಮಿಕವಾಗಿ ನಮ್ಮನ್ನು ನಡೆಸುವುದಕ್ಕೆ ಯಾವ ಮಾರ್ಗದರ್ಶನವನ್ನು ಆತನು ಮಾಡಿಕೊಳ್ಳುತ್ತಾನೆ. ನಮ್ಮ ಶರೀರದ ಸ್ವಭಾವಗಳನ್ನು ತೆಗೆದುಹಾಕಿ ಆತ್ಮನಲ್ಲಿ ನಡೆಸಿಕೊಳ್ಳುವವರಾಗಬೇಕು. ಅದೇ ದೇವರ ಉದ್ದೇಶ. ಆತ್ಮನಿಂದ ಉದ್ದೇಶ ನಡೆಸುವುದರಿಂದ ಸಿಕ್ಕುವಂತ ಫಲಗಳೇನು ಅಂತ ಮುಂದೆ ನಾನು ಹೇಳ್ತೀನಿ. ಇಲ್ಲಿ ಆತ್ಮನಿಂದ ನಡೆಸಿಕೊಳ್ಳಬೇಕಾದರೆ ಕ್ರಿಸ್ತನನ್ನು ತನ್ನ ಸ್ವಂತ ರಕ್ಷಕನನ್ನಾಗಿ ಅಂಗೀಕರಿಸಿಕೊಳ್ಳುವುದು ಬಹಳ ಪ್ರಾಮುಖ್ಯ. ಆಗ್ತಾನೆ ಸಾಧ್ಯ. ಸರಿ, ಅಲ್ಲಿ ನಾವು ಆತ್ಮನಿಂದ ನಿತ್ಯ ಜೀವಕ್ಕೆ ನಾವು ಕೊಯ್ಯಲು ಯೇಸು ಕ್ರಿಸ್ತನ ಅಂಗೀಕರಿಸಿಕೊಂಡ್ರೆ ನಾವು ಆತ್ಮನಿಂದ ನಿತ್ಯ ಜೀವನ ಕೊಯ್ಯಕ್ಕೆ ಸಾಧ್ಯವಾಗುತ್ತೆ. ಯೇಸು ಕ್ರಿಸ್ತನ ಅಂಗೀಕರಿಸುವುದು ಸಾಧ್ಯ. ಎಫೆಸದವರಿಗೆ ಬರೆದ ಪತ್ರಿಕೆ ನೋಡುವಾಗ ಇಲ್ಲಿ 5:16 ಆ ದಿನಗಳು ಬಹಳ ಕೆಟ್ಟದಾಗಿರೋ ಕಾಲ. ಈ ದಿನಗಳು ಈಗ ಸುಮ್ಮನೆ ನಾವಿರಬಾರ್ದು. ಈ ಕೆಟ್ಟ ಕಾಲದಲ್ಲಿ ನಮ್ಗೆ ಇರುವಂತ ಸಮಯವನ್ನು ನಾವು ಕಳೆಯದೆ ನಾವು ಹೊಸದಾಗಿ ಕ್ರಿಸ್ತನಗಳಿಗೆ ತಿರುಗಿಕೊಳ್ಳುವ ಮಾರ್ಗವನ್ನು ಆದಷ್ಟು ಬೇಗನೆ ಕಂಡುಕೊಳ್ಬೇಕು. ಸುಮ್ಮನೆ ಕಳಿಬೇಡ್ರಿ ಅಂತ ಎಚ್ಚರಿಕೆಯ ಸಂದೇಶವನ್ನು ಕೊಡುವಂತನಾಗಿದ್ದೇನೆ. ಅದೇ ರೀತಿ ಯೋಹಾನ 1:12 ನಿಮ್ಗೆಲ್ಲ ಗೊತ್ತಿರೋದು ನೋಡ್ಬೇಕಾಯ್ತು. ಇಲ್ಲಿ ಏನ ಬರ್ತದೆ, ನಾವು ಯಾವಾಗ ಯೇಸು ಕ್ರಿಸ್ತನ ಅಂಗೀಕರಿಸ್ಕೊಳ್ತೀವೋ ಆಗ ನಾವು ರಕ್ತದಿಂದ ಅದಾಗಲಿ ಅಥವಾ ಕಾಮಾಭಿಲಾಷೆಯಿಂದಾಗಲಿ ಪುರುಷ ಸಂಕಲ್ಪದಿಂದಾಗಲಿ ನಾವು ಹುಟ್ಟಿದವರೇ ಅಲ್ಲ ಅಂತ ಹೇಳ್ತಾರೆ. ಇದು ಯಾರು ಹೇಳಿದ್ರು? ಯೇಸು ಕ್ರಿಸ್ತನ ಹೇಳುವಂತ ಮಾತು. ಅಂದ್ರೆ ಯಾರಿಂದ ಹುಟ್ಟಿದವು? ದೇವರಿಂದಲೇ ಹುಟ್ಟಿದವು. ನೋಡಿ, ನಾವು ಪಾಪಿಗಳಾಗಿ ಲೋಕದಲ್ಲಿದ್ದರೂ ಕೂಡ, ಪಾಪದಿಂದ ಹುಟ್ಟಿದ್ರು ಕೂಡ ನಾವು ಕ್ರಿಸ್ತನಿಗೆ ನಮ್ಮ ಮರ್ಜ್ ಮಾಡಿದಾಗ ಅಲ್ಲಿ ಏನಾಗುತ್ತೆ ಅಂದ್ರೆ ನಮ್ಮ ಜೀವಿತನೇ ಬದಲಾವಣೆ ಆಗುತ್ತೆ. ನಾವು ಹೊಸದಾಗಿ ಹುಡ್ತೀವಿ. ಅಲ್ಲಿ ಇದು ಯೋಹಾನ 1:12 ಹೇಳೋದು, ಯಾರ್ಯಾರು ಆತನ ಅಂಗೀಕರಿಸ್ಕೊಳ್ತಾರೋ ಅವರು ರಕ್ತ ಸಂಬಂಧದಿಂದಾಗಲಿ ಕಾಮಾಭಿಲಾಷೆಯಿಂದಾಗಲಿ ಪುರುಷ ಸಂಘದಲ್ಲಿ ಹುಡ್ದವರೇ ಅಲ್ಲ, ಅವರು ದೇವರಿಂದಲೇ ಹುಡ್ದವ್ರು ಅಂತ. ಅಂದ್ರೆ ಪವಿತ್ರಾತ್ಮನಿಂದಲೇ ಹುಡ್ದವ್ರು ಅಂತ ಅರ್ಥ ಆಯ್ತು ಅಲ್ವಾ? ಅದಕ್ಕೋಸ್ಕರವಾಗಿ ನಾವು ಯೇಸು ಕ್ರಿಸ್ತನಿಗೆ ನಮ್ಮನ್ನ ಮೊದಲು
ನಾವು ಆತನ ಒಪ್ಪಿಸ್ಕೊಡ್ಬೇಕು, ಆತನ ಅಂಗೀಕರಿಸ್ಕೊಳ್ಬೇಕು. ಆತನ ಸ್ವಭಾವಗಳನ್ನು ನಾವು ಕ್ರೋಢೀಕರಿಸಿಕೊಳ್ಳೋದ್ರ ಮೂಲಕವಾಗಿ ನಾವು ನಿತ್ಯ ಜೀವವನ್ನ ನಾವು ಕೊಯ್ತೀವಿ ಅಂತ ನೋಡುತ್ತಾರೆ. ಗಲಾತ್ಯದವರಿಗೆ ಬರೆದ ಪತ್ರಿಕೆ 5ನೇ ಅಧ್ಯಾಯ 16ನೇ ವಚನ, ನಾನು ಹೇಳುವುದೇನೆಂದರೆ ಪವಿತ್ರಾತ್ಮನನ್ನು ಅನುಸರಿಸಿ ನಡೆದುಕೊಳ್ಳಿರಿ, ಆಗ ಶರೀರ ಭಾವದ ಅಭಿಲಾಷೆಗಳನ್ನು ಎಷ್ಟು ಮಾತ್ರಕ್ಕೂ ನೀವು ನೆರವೇರಿಸುವುದಿಲ್ಲ ಅಂತ ಹೇಳ್ತಾರೆ. ನೀವೇನ್ ಮಾಡಿ ಅಂದ್ರೆ, ನೀವು ಶರೀರದ ಭಾವದ ಕರ್ಮಗಳಿಂದ ದೂರವಾಗಬೇಕಾದ್ರೆ ಮೊದಲು ನಾನು ಹೇಳುವುದೇನೆಂದರೆ ಪವಿತ್ರಾತ್ಮನನ್ನು ಅನುಸರಿಸಿ ನಡೆದುಕೊಳ್ಳಿರಿ, ಆಗ ಶರೀರ ಭಾವದ ಅಭಿಲಾಷೆಗಳನ್ನು ಎಷ್ಟು ಮಾತ್ರಕ್ಕೂ ನೀವು ನೆರವೇರಿಸುವುದಿಲ್ಲ. ಯಾಕೆಂದರೆ ಶರೀರ ಭಾವವು ಅಭಿಲಾಷಿಸುವುದು ಆತ್ಮನಿಗೆ ವಿರುದ್ಧವಾಗಿದೆ. ಇಲ್ಲಿ ಎರಡು ಹೋರಾಟ ಇದೆ. ಒಂದು, ಶರೀರ ಭಾವ ನಾವು ಆಸೆ, ನಮ್ಮ ಶರೀರ ನಾವು ಪ್ರೀತಿ ಮಾಡಿದ್ರೆ ನಾವು ಆತ್ಮನಿಗೆ ಅದು ವಿರುದ್ಧವಾಗಿದೆ. ನಾವು ಆತ್ಮನನ್ನ ಪ್ರೀತಿ ಮಾಡಿದ್ರೆ ಅದು ಶರೀರಕ್ಕೆ ವಿರುದ್ಧವಾಗಿ. ಈ ರೀತಿ ಹೋರಾಟ ದಿನನಿತ್ಯ ನಮ್ಮ ಜೀವನದಲ್ಲಿ ನಡೀತಾ ಇರ್ತದೆ. ಅದಕ್ಕೋಸ್ಕರ ನೀವು ಏನ್ ಮಾಡ್ರಿ ಅಂದ್ರೆ, ನೀವು ಶರೀರಕ್ಕೆ ಒಪ್ಪಿಸ್ಕೊಡದೆ ನೀವು ಆತ್ಮನಿಗೆ ಒಪ್ಪಿಸ್ಕೊಡಿ, ಆಗ ನೀವು ಆತ್ಮನಿಗೆ ನೀವು ಅಭಿಲಾಷಿಸುವ ಆತ್ಮನಿಗೆ ಅನುಸಾರವಾಗಿ ನೀವು ನಡೆಯುವಂತರಾಗಿದ್ದೀರಿ ಅಂತ ನೋಡುವಂತರಾಗಿದ್ದೀರಿ. ಅದಕ್ಕೋಸ್ಕರ ನಾವು ಎರಡಕ್ಕೂ ಸೇವೆ ಮಾಡಕ್ಕಾಗಲ್ಲ. ಇಲ್ಲ ಆ ಕಡೆಗೂ ಇರೋಕ್ಕಾಗಲ್ಲ, ಈ ಕಡೆಗೂ ಇರೋಕ್ಕಾಗಲ್ಲ. ಇಲ್ಲ ನೀವು ಯೇಸು ಕ್ರಿಸ್ತನ ಅಂಗೀಕರಿಸಿಕೊಂಡು ಆತ್ಮನಿಗೆ ಸಂಬಂಧಪಟ್ಟವರನ್ನ ಇಟ್ಕೊಳ್ಳಿ, ಇಲ್ಲವಾದ್ರೆ ಸಂಪೂರ್ಣವಾಗಿ ನೀವು ನಿಮ್ಮ ಸ್ವೇಚ್ಛೆಯಾಗಿ ನೀವು ಸೈತಾನ ಒಪ್ಪಿಸ್ಕೊಟ್ಟು ನೀವು ಇಷ್ಟ ಬಂದಾಗೆ ನೀವು ಪ್ರಾಕೃತ ಶರೀರದಾಗಿ ನಡ್ಕೊಳ್ಳಿ. ಎರಡಕ್ಕೂ ನಾನು ನಡೆಯಕ್ಕೆ ಸಾಧ್ಯವಲ್ಲ. ಎರಡಕ್ಕೂ ನಡೆದ್ರೆ ಇನ್ನು ಹೆಚ್ಚಿನ ನಾಶನಕ್ಕೆ ಗುರಿ ಆಗ್ತೀವಿ ನಾನು ನೋಡ್ತಾರೆ. ಗಲಾತ್ಯದವರಿಗೆ ಬರೋ ಪತ್ರಿಕೆ 5:27 ನಾನು ನೋಡುವಾಗ ಇಲ್ಲಿ ನೀನು ಆತ್ಮನ ಅನುಸರಿಸಿ ನಡೆಯುವುದಾದರೆ ಪವಿತ್ರಾತ್ಮನ ಫಲಗಳನ್ನ ನೀವು ಹೊಂದ್ತೀರಿ. ಪವಿತ್ರಾತ್ಮನ ಫಲಗಳು ಏನ್ರೆ ಪ್ರೀತಿ, ಸಂತೋಷ, ಸಮಾಧಾನ, ದೀರ್ಘ ಶಾಂತಿ, ದಮೆ, ಉಪಕಾರ, ನಂಬಿಕೆ, ಸಾಧುತ್ವ, ಕ್ಷಮೆದಮೆ, ಇಂಥವುಗಳೇ ಇಂಥವುಗಳು ಪವಿತ್ರಾತ್ಮನ ಫಲಗಳಿಂದ ಬರುವಂತ ಇವು. ನಾವು ಇದಕ್ಕೆ ತಕ್ಕಂತೆ ನಾವು ನಡೆಯುವುದಾದರೆ ದೇವರ ಮಕ್ಕಳಾಗಿ ಜೀವಿಸೋದಕ್ಕೆ ಮಾರ್ಗವಾಗುತ್ತೆ. ಇವೇ ಆತ್ಮನನ್ನು ಕುರಿತು ಬಿತ್ತುವುದು. ಆತ್ಮನನ್ನು ಕುರಿತು ಇದರಿಂದ ನಿತ್ಯ ಜೀವನ ನಾವು ಕೊಯ್ಯಬಹುದು. ಪವಿತ್ರಾತ್ಮನ ಫಲಗಳು ಯಾವಾಗ ನಮ್ಮಲ್ಲಿರ್ತದೋ ಆಗ ನಾವು ನಿತ್ಯ ಜೀವನ ಕೊಯ್ತೀವಿ. ಯಾಕೋಬ 2:13 ನಾವು ಏನ್ ಮಾಡ್ಬೇಕು, ದೇವರಿಗೆ ಸ್ವೇಚ್ಛೆಯಾಗಿ ನಾವು ನಡ್ಕೊಂಡ್ರೆ ನಾವು ಕರುಣೆ ದೇವರು ನಮ್ಗೆ ತೋರಿಸೋದಿಲ್ಲ. ನ್ಯಾಯ ತೀರ್ಪಿನಲ್ಲಿ ನಾವೇ ದೇವರಿಗೆ ವಿರುದ್ಧವಾಗಿರ್ಬೇಕಾಗುತ್ತೆ ಅಂತ ತಿಳಿಸುವಂತರಾಗಿದೆ. ಅದಕ್ಕೋಸ್ಕರ ನಾವು ಯೇಸು ಕ್ರಿಸ್ತನ ಅಂಗೀಕರಿಸಿಕೊಂಡು ಆತನ ಪವಿತ್ರಾತ್ಮನ ಫಲಗಳನ್ನ ನಾವು ಈ ಲೋಕದಲ್ಲಿ ಚೆಲ್ಲಬೇಕು. ಪ್ರಕಟಣೆ 20:13 ಪ್ರತಿಯೊಬ್ಬನಿಗೂ ಅವನವನ ಕೃತ್ಯಕ್ಕೆ ತಕ್ಕಂತೆ ನ್ಯಾಯ ತೀರ್ಪಾಯಿತು. ಕೆಟ್ಟವರು ಬೆಂಕಿ ಕೆರೆಗೆ ದೊಬ್ಬಲ್ಪಟ್ಟವರು, ಒಳ್ಳೆಯವರು ನಿತ್ಯ ರಾಜ್ಯಕ್ಕೆ ಕಳಿಸಲ್ಪಟ್ಟರು. ಯಾವುದನ್ನ ಕುರಿತು ಬಿತ್ತೀರಿ? ನೀವು ನಿತ್ಯ ರಾಜ್ಯವನ್ನು ಕುರಿತು ಬಿತ್ತಿರೋ ಅಥವಾ ಪವಿತ್ರಾತ್ಮನ ಒಂದು ರಾಜ್ಯಕ್ಕಾಗಿ ತವಕ ಪಡ್ತಿರೋ? ಇದು ಬಹಳ ಪ್ರಾಮುಖ್ಯವಾದ ವಿಷಯ. ಅದಕ್ಕೋಸ್ಕರ ನಾವು ಪವಿತ್ರಾತ್ಮನನ್ನ ಅಂಗೀಕರಿಸ್ಕೋಬೇಕು, ಪವಿತ್ರಾತ್ಮ ಮೂಲಕ ನಡೆಯವರಾಗಬೇಕು. ಅದೇ ಈ ಮುಖ್ಯವಾದ ವಿಷಯಗಳು. ನಮ್ಮಲ್ಲಿ ಪ್ರೀತಿ, ಸಂತೋಷ, ಸಮಾಧಾನ, ದೀರ್ಘ ಶಾಂತಿ, ದಯೆ, ಉಪಕಾರ. ಅದೇ ರೀತಿ ನಾವು ಮುಂದೆ ನಾವು ನೋಡುವಾಗ ಇಲ್ಲಿ ಕೊರಿಂಥದವರಿಗೆ ಬರೆದ ಪತ್ರಿಕೆ ನೋಡುವಾಗ ಇಲ್ಲಿ ಮೊದಲು ನೀವು ನೋಡುವಾಗ ಗಲಾತ್ಯದವರಿಗೆ ಪತ್ರಿಕೆ 5ನೇ ಅಧ್ಯಾಯ 19 ನೋಡುವಾಗ ನಮ್ಮಲ್ಲಿ ಕೆಟ್ಟ ಸ್ವಭಾವಗಳು, ಶರೀರ ಭಾವಗಳು, ಅಭಿಲಾಷೆಗಳು ನೋಡುವಂತ ಅಲ್ಲಿ ಕಾಮಾಭಿಲಾಷೆ, ಕೆಟ್ಟತನ ಎಲ್ಲವನ್ನು ನಾವು ಇಲ್ಲಿ ಸುಮಾರು 19 ಕರ್ಮಗಳನ್ನ ನೋಡುವಂತ. ಇವೆಲ್ಲ ನಮ್ಮ ಶರೀರಿಕವಾಗಿ ಬರುವಂತ ಕರ್ಮಗಳು. ಇಂಥ ಎಲ್ಲಾ ಕರ್ಮಗಳನ್ನ ನಾವು ಬಿಡ್ಬೇಕು. ಆ ಎಲ್ಲಾ ಕರ್ಮಗಳಲ್ಲಿ ಬಿಟ್ಟು ನಾವು ಕ್ರಿಸ್ತನ ಕಡೆಗೆ ತಿರುಗಿಕೊಳ್ಬೇಕು. ಕ್ರಿಸ್ತನ ತಿರುಕೊಂಡಾಗ ಮಾತ್ರ ಸತ್ಯದ ಆತ್ಮನಲ್ಲಿ ನಾವು ಜೀವಿಸೋದಕ್ಕೆ ಸಾಧ್ಯವಾಗುತ್ತೆ. ಪ್ರಿಯ ಸಹೋದರರೇ, ನಾವು ನಮ್ಮ ಜೀವಿತವನ್ನ ಕ್ರಿಸ್ತನಿಗೆ ಒಪ್ಪಿಸ್ಕೊಟ್ಟು ನಾವು ನಡೆಯುವುದಾದರೆ ನಾವು ನಿಜಕ್ಕೂ ನಾವು ಪರಲೋಕದಲ್ಲಿರುವ ಮಕ್ಕಳಾಗ್ತೀವಿ. ನಾವು ಕೇವಲ ಪ್ರಾಣಿಗಳಂತೆ, ಬದುಕುವ ಪ್ರಾಣಿಗಳಂತೆ ಈ ಲೋಕದಲ್ಲಿ ಜೀವಿಸುವುದಾದ್ರೆ ನಿತ್ಯ ರಾಜ್ಯವನ್ನ ನಾವು ಕಳ್ಕೊಳ್ಬೇಕಾಗುತ್ತೆ. ಅದಕ್ಕೋಸ್ಕರವಾಗಿ ನಾವು ಯಾವಾಗಲೂ ಸಹ ನಮ್ಮನ್ನ ಕ್ರಿಸ್ತನಿಗೆ ಒಪ್ಪಿಸಿಕೊಟ್ಟು ಕ್ರಿಸ್ತರು ನಮಗೋಸ್ಕರ ಇಟ್ಟಿರುವಂತಹ ಆ ಮಹಾ ಒಂದು ರಾಜ್ಯ, ಪಾಪರಹಿತವಾದ ಲೋಕ, ಆ ಲೋಕದಲ್ಲಿ ನಾವು ಜೀವಿಸ್ಬೇಕಾದ್ರೆ, ಆ ಲೋಕದಲ್ಲಿ ನಾವು ಪ್ರಜೆಗಳಾಗಿರ್ಬೇಕಾದ್ರೆ, ಆ ಲೋಕದಲ್ಲಿ ದೇವರ ಮಕ್ಕಳಾಗಿ ನಾವು ಕ್ರಿಸ್ತನನ್ನ ಸದಾ ನೋಡುವವರಾಗಿರ್ಬೇಕಾದ್ರೆ, ಕ್ರಿಸ್ತನ ಬೆಳಕಿನಲ್ಲಿ ನಾವು ಜೀವಿಸ್ಬೇಕಾದ್ರೆ, ಸಂತೋಷ, ಸಮಾಧಾನ, ಶಾಂತಿಯಿಂದ ನಾವು ಇರಬೇಕಾದ್ರೆ, ಆ ಒಂದು ನಿತ್ಯ ರಾಜ್ಯಕ್ಕೆ ನಾವು ಈ ಲೋಕದಲ್ಲಿ ಕೇವಲ ನಮ್ಮ ಜೀವಿತವನ್ನ ಬರೀ ಸ್ವೇಚ್ಛೆಯಾಗಿ ಈ ನಶಿಸಿ ಹೋಗೋ ಶರೀರವನ್ನು ಶೃಂಗಾರ ಮಾಡಿಕೊಂಡು ಈ ಶರೀರಕ್ಕೆ ನಾವು
ಹೆಚ್ಚಿನ ಪ್ರಾಧಾನ್ಯತೆ ಕೊಟ್ಟು ಅದನ್ನು ನಾವು ತೃಪ್ತಿಪಡಿಸಕ್ ಹೋದ್ರೆ ಆತ್ಮನಿಗೆ ವಿರುದ್ಧವಾಗಿ ನಾವು ನಡ್ಕೊಳ್ತೀವಿ. ಆತ್ಮನ ವಿರುದ್ಧವಾಗಿ ನಡ್ಕೊಂಡಾಗ ಶರೀರ ಭಾವಗಳು ನಮ್ಮಲ್ಲಿ ತುಂಬಿಕೊಂಡು ನಾಶನವನ್ನ ನಾವು ಕೊಯ್ತೇವೆ. ಅದಕ್ಕೋಸ್ಕರ ನಾವು ಪವಿತ್ರಾತ್ಮನ ಅಂಗೀಕರಿಸಿಕೊಳ್ಳೋದ್ರ ಮೂಲಕವಾಗಿ ನಾವು ಯಾವಾಗಲೂ ಕ್ರಿಸ್ತನ ಜೊತೆ ಇದ್ದು ಪವಿತ್ರಾತ್ಮನಿಗೆ ನಾವು ಅನುಗುಣವಾಗಿ ನಡೆಯುವುದ ಪರಲೋಕ ರಾಜ್ಯದ ಮಕ್ಕಳಾಗಿ ನಾವು ಜೀವಿಸ್ತೀವಿ. ಇದೇ ನಾವು ನಮ್ಮ ನಿರೀಕ್ಷೆ. ಯೇಸು ಕ್ರಿಸ್ತನು ಶಿಲುಬೆ ಮೇಲೆ ಪ್ರಾಣ ಕೊಟ್ಟದ್ದು ಏನಕ್ಕಪ್ಪ ಅಂದ್ರೆ ಆತನ ಈ ಲೋಕಕ್ಕೆ ಬಂದ ಉದ್ದೇಶ ಏನು? ನಾವು ನಮಗಿರಂತ ದೇವರ ಸ್ವರೂಪವನ್ನು ಏಡೇನ್ ತೋಟದಲ್ಲಿ ನಮ್ಮ ಮೂಲ ಪಿತೃಗಳು ಕಳ್ಕೊಂಡ್ರು. ಏಡೇನ್ ತೋಟದಲ್ಲಿ ಏನಂದ್ರೆ ದೇವರ ಸ್ವರೂಪವನ್ನು ನಿತ್ಯತ್ವವನ್ನ ಕಳ್ಕೊಂಡ್ರು. ಯಾವಾಗ ನಿತ್ಯತ್ವ ಕಳ್ಕೊಂಡ್ರು ಆಗ ದೇವರು ಯೇಸು ಕ್ರಿಸ್ತನು ಏನ್ ಮಾಡ್ತಾನೆ ಅಂದ್ರೆ ನಮಗೆ ರಕ್ಷಣೆ ಮಾರ್ಗವನ್ನು, ಪಾಪಿಗಳಾಗಿದ್ದ ನಮ್ಮನ್ನು ಆವಾಗಲೇ ರಕ್ಷಣೆ ಮಾರ್ಗವನ್ನು ತೋರಿಸ್ತಾನೆ. ಅದ್ ಹೆಂಗೆ ಅಂದ್ರೆ ನಾವು ನೋಡುವಾಗ ಆದಿಕಾಂಡ 3:15 ನೋಡುವಾಗ ಇದೇ ಸ್ತ್ರೀ ಸಂತಾನದಿಂದ ನಿನ್ನ ಸೈತಾನನಿಗೆ ದೇಶ ಕೊಡುವಂತ ಎಚ್ಚರಿಕೆ, ಇದೇ ಸ್ತ್ರೀ ಸಂತಾನದಿಂದ ನಿನ್ನ ತಲೆಯನ್ನು ಜಜ್ಜಲ್ಪಡುತ್ತದೆ ಅಂತ ಆ ಮಾತನ್ನ ಈಗ ನೆರವೇರಿಸಲ್ಪಟ್ಟಿದ್ದಾರೆ. ಯೇಸು ಕ್ರಿಸ್ತನು ಅದೇ ರೀತಿ ಒಂದು ಸ್ತ್ರೀ ಸಂತಾನದಿಂದ ಈ ಲೋಕಕ್ಕೆ ಬಂದು ಮಾನವ ರೂಪವನ್ನು ಧರಿಸಿಕೊಂಡು ಸಂಪೂರ್ಣವಾಗಿ ಸೈತಾನನ ತಲೆಯನ್ನು ಜಜ್ಜಿದನು, ಪಾಪ ರಹಿತನಾಗಿ ಜೀವಿಸಿದನು, ನಮಗೋಸ್ಕರ ಶಿಲುಬೆ ಮೇಲೆ ತನ್ನ ತ್ಯಾಗ ಮಾಡಿದನು. ನಮ್ಮ ಪಾಪವನ್ನು ನಾವು ಪಾಪದಿಂದ ಸಾಯ್ಬೇಕಾಗಿದ್ದರ ಮಧ್ಯಸ್ಥಿಕೆ ವಹಿಸಿ ನಮಗೆ ಪಾಪದಿಂದ ಬಿಡುಗಡೆ ಮಾಡಿ ನಾವು ನಿತ್ಯ ರಾಜ್ಯಕ್ಕೆ ನಾವು ಪಾಪದಿಂದ ಮರಣದಿಂದ ತಪ್ಪಿಸಿಕೊಂಡು ನಿತ್ಯ ರಾಜ್ಯಕ್ಕೆ ಬಾಧ್ಯರಾಗುವ ಮಾರ್ಗವನ್ನು ದಯಪಾಲಿಸಿಕೊಂಡಂತ ಮಹಾಪರಿಶುದ್ಧನಾದ ದೇವರು. ಆತನ ಪ್ರೀತಿಗೆ ನಾವು ಬದಲಿನ ಕೊಡಲು ಸಾಧ್ಯವಿಲ್ಲ. ಅದಕ್ಕೋಸ್ಕರವಾಗಿ ನಾವು ಕ್ರಿಸ್ತನಲ್ಲಿ ಜೀವಿಸುವುದರ ಮೂಲಕ, ಕ್ರಿಸ್ತನ ಪವಿತ್ರಾತ್ಮನ ನಾವು ಅನುಸರಿಸಿ ನಡೆಯುವುದರ ಮೂಲಕ ನಿತ್ಯ ರಾಜ್ಯಕ್ಕೆ ಮಾರ್ಗವನ್ನು ಮಾಡಿಕೊಟ್ಟಿದ್ದಾನೆ. ಪ್ರಥಮ ಫಲವಾಗಿ ಪರಲೋಕದಲ್ಲಿ ಭೂಲೋಕದಿಂದ ಒಬ್ಬ ಮನುಷ್ಯನು ಪ್ರವೇಶ ಮಾಡ್ಬೇಕಾಯ್ತು. ಅದು ಯಾರ ಕೈಲೂ ಆದಾಮನಿಂದ ಹಿಡಿದು ಜೊತೆಗೆ ಇಲ್ಲಿ ಅಬ್ರಾಹ್ಮನಿಂದ ಹಿಡಿದು ಈ ಮೋಶೆ ಕೈಲೂ ಕೂಡ ಸಾಧ್ಯವಾಗಲಿಲ್ಲ. ಇಂಥ ಸಂದರ್ಭದಲ್ಲಿ ಯೇಸು ಕ್ರಿಸ್ತನು ತಾನೇ ಈ ಲೋಕಕ್ಕೆ ಬರ್ಬೇಕಾಗಿತ್ತು. ನರಾವತಾರ ವ್ಯಕ್ತಿ ಬಂದು ಆತನು ನಮ್ಮೆಲ್ಲರ ಪಾಪಗಳಿಂದ ನಮ್ಮನ್ನು ಬಿಡುಗಡೆ ಮಾಡಿ ನಾವು ಸಹ ಪರಲೋಕಕ್ಕೆ ಪ್ರವೇಶಿಸುವಂತ ಮಾರ್ಗವನ್ನು ದಯಪಾಲಿಸಿಕೊಟ್ಟನು. ಆತನ ಪ್ರವೇಶದ ರೀತಿಯಲ್ಲಿ ನಾವು ಕೂಡ ಪುನರುತ್ಥಾನದ ಮೂಲಕವಾಗಿ ನಾವೆಲ್ಲ ಕ್ರಿಸ್ತನ ಹಿಂಬಾಲಿಸುವುದರ ಮೂಲಕವಾಗಿ ಪರಲೋಕವನ್ನು ಪ್ರವೇಶಿಸುವಂತಹ ಮಾರ್ಗವನ್ನು ದಯಪಾಲಿಸಿಕೊಟ್ಟಿದ್ದಾನೆ. ಅದಕ್ಕೋಸ್ಕರ ನಾವುಗಳು ನಾವು ಲೋಕ ಸಂಬಂಧವಾಗಿ ನಾವು ಬಿತ್ತದೆ ಆತ್ಮ ಸಂಬಂಧವಾಗಿ ಬಿತ್ತುವುದರ ಮೂಲಕ ಯಾರ್ಯಾರೋ ಏನೇನ್ ಬಿತ್ತಾರೋ ಅದೆಲ್ಲ ಅಂದ್ರೆ ಕೃತ್ಯಗಳು ಮಾಡ್ತಾರೋ ಆ ಕೃತ್ಯಕ್ಕೆ ತಕ್ಕಂತೆ ಅವರಿಗೆ ನಾವು ಏನನ್ನು ಬಿತ್ತುತ್ತೀರೋ ಅದನ್ನೇ ಕೊಯ್ಯಬೇಕು. ಮೋಸ ಹೋಗ್ಬೇಡ್ರಿ, ದೇವರು ತಿರಸ್ಕಾರ ಸಹಿಸನಲ್ಲ. ಹೇಳ್ತಾನೆ ನೀವು ಇಷ್ಟ ಬಂದಿಗೆ ಸ್ವೇಚ್ಛಾಗಿ ನಡ್ಕೋಬೇಡಿ. ದೇವರು ಸುಮ್ಮನೆ ಎಲ್ಲಾ ಸಂದರ್ಭದಲ್ಲೂ ನಮ್ಮ ಪ್ರೀತಿಯಿಂದ ನೋಡ್ತಾನೆ, ನಮ್ ಸುಮ್ಮನೆ ಬಿಟ್ಬಿಟ್ಟಿದ್ದಾನೆ ತಿಳ್ಕೊಬೇಡಿ. ಅವನ ದೇವ್ರನ್ನ ತಿರಸ್ಕಾರ ಮಾಡಿದ್ರೆ ಇವತ್ತೆಲ್ಲ ನಾಳೆ ಅಂಗೀಕರಿಸ್ಕೊಳ್ಳೋಣ, ನಾಳೆ ಎಲ್ಲ ನಾಳಿದ್ದು ಅಂಗೀಕರಿಸ್ಕೊಳ್ಳೋಣ ಅಂತ ಯೇಸು ಕ್ರಿಸ್ತನ ವಿಷಯದಲ್ಲಿ ನಾವು ನಮ್ಮ ಲೋಕ ಸಂಬಂಧವಾದ ಆಸೆಗಳಿಂದ ನಾವು ಈ ಲೋಕದಿಂದ ಸ್ವಲ್ಪ ಕಾಲ ಇದನ್ನೆಲ್ಲ ಅನುಭವಿಸ್ಕೊಂಡು ಜೀವಿಸೋಣ, ತದನಂತರ ನಾವು ಯೇಸು ಕ್ರಿಸ್ತನ ನಾವು ಅಂಗೀಕರಿಸ್ಕೊಳ್ಳೋಣ ಅಂತ ರೀತಿಯಲ್ಲಿ ನಾವು ಏನ್ ಮಾಡ್ತೀವಿ, ಯೇಸು ಕ್ರಿಸ್ತನ ತಿರಸ್ಕರಿಸ್ತೀವಿ. ಅವನು ತಿರಸ್ಕಾರವನ್ನ ಸಹಿಸೋನಲ್ಲ. ಅದಕ್ಕೋಸ್ಕರವಾಗಿ ನಾವೇನ್ ಮಾಡ್ಬೇಕು, ನಾವ್ ಯಾವಾಗ ಯೇಸು ಕ್ರಿಸ್ತನ ವಿಚಾರ ತಿಳ್ಕೊಳ್ತೀವೋ ಆವತ್ತೇ ನಮ್ಮ ಜೀವಿತವನ್ನ ಬದಲಾವಣೆ ಮಾಡಿಕೊಂಡು ಶರೀರ ಸ್ವಭಾವಗಳನ್ನು ಬಿಟ್ಟು ಆತ್ಮ ಸ್ವಭಾವಗಳನ್ನು ನಾವು ಅನುಸರಿಸಿ ನಡೆಯುವುದಕ್ಕೆ ನಾವು ಹೊರತಿರ್ಬೇಕಾಗುತ್ತೆ. ಅದಕ್ಕೋಸ್ಕರ ನಮ್ಮ ಜೀವಿತವನ್ನ ನಾವು ಯೇಸು ಕ್ರಿಸ್ತನಿಗೆ ಒಪ್ಪಿಸಿಕೊಟ್ಟು ಆತನಿಗೆ ನಾವು ಮಾದರಿಯುಳ್ಳ ಮಕ್ಕಳಾಗಿ ನಡೆಯುವುದಕ್ಕೆ ದೇವರು ನಮ್ಗೆ ಕೊಟ್ಟಿರುವಂತಹ ಅವಕಾಶವನ್ನು ನಾವು ಉಪಯೋಗಿಸಿಕೊಂಡು ಯಾವಾಗಲೂ ಕ್ರಿಸ್ತನ ಮಕ್ಕಳಾಗಿ ಜೀವಿಸಿ ಪರಲೋಕ ರಾಜ್ಯಕ್ಕೆ ನಾವೆಲ್ಲರೂ ಏಕ ಮನಸ್ಸಿನಿಂದ ನಾವು ಸೇರುವಂತ ಒಂದು ಅವಕಾಶ ನಮಗೆ ಮಾಡಿಕೊಳ್ಳಿ. ಕೂಡಿ ಬಂದಿರುವಂತಹ ತಮ್ಮೆಲ್ಲರೂ ಕರ್ತನ ಹೆಸರಲ್ಲಿ ಹೃತ್ಪೂರ್ವಕವಾದ ವಂದನೆಯನ್ನು ಸಲ್ಲಿಸುತ್ತಾ ಈ ಒಂದು ಸಣ್ಣ ಸುರುಳಿಯನ್ನು ನಾವು ಮುಗಿಸುವಂತನಾದ್ರೆ ಇಂಥ ಅವಕಾಶ ಮಾಡಿಕೊಂಡಂತ ಬೋಧಕರಿಗೂ ಕೂಡಿ ಬಂದಿರುವಂತಹ ಎಲ್ಲ ಭಕ್ತಾದಿಗಳು ಕರ್ತನ ಹೆಸರಲ್ಲಿ ಹೃತ್ಪೂರ್ವಕವಾದ ವಂದನೆ ಸಲ್ಲಿಸ್ತಾ ಹಾಗೂ ಸಬ್ಬ ಶುಭಾಶಯಗಳನ್ನು ಸಲ್ಲಿಸ್ತಾ ಈ ಒಂದು ಇದನ್ನು ನಾನು ಮುಕ್ತಾಯಗೊಳಿಸುವುದನ್ನ ಕರ್ತನ ನಾಮಕ್ಕೆ ಸ್ತೋತ್ರವಾಗಲಿ. ಆಮೇಲೆ ಆಮೇಲೆ ಉತ್ತಮವಾದಂತ ಸಂದೇಶಕ್ಕಾಗಿ ಹಿರಿಯರಾದಂತ ವಿಜಯ್ ಕುಮಾರ್ ಅವರಿಗೆ ನಾನು ವಂದನೆಗಳನ್ನ ಸಲ್ಲಿಸ್ತೇನೆ. ಕರ್ತನು ನಿಮ್ಮನ್ನು ಆಶೀರ್ವದಿಸಲಿ. ಇನ್ನು ಹೆಚ್ಚಿನ ರೀತಿಯಲ್ಲಿ ತನ್ನ ಮಹಿಮೆಗಾಗಿ ತನ್ನ ಆತ್ಮನಿಂದ ಉಪಯೋಗಿಸಿ ಆತನ ನಾಮವನ್ನು ಘನಪಡಿಸಲಿಕ್ಕಾಗುವಂತೆ ದೇವರು ನಿಮ್ಮನ್ನು ಆಶೀರ್ವದಿಸಲಿ ಎಂಬುದಾಗಿ ನಾವು ಪ್ರಾರ್ಥಿಸುವಂತವರಾಗಿದ್ದೇವೆ. ದೇವರು ನಿಮ್ಮನ್ನು ಆಶೀರ್ವಾದ ಮಾಡಿ. ಈ ಸಮಯದಲ್ಲಿ ಪ್ರಾರ್ಥನೆಗಳಿಗೆ ಹೋಗೋಣ. ನಮ್ಮ ಪ್ರಾರ್ಥನೆ ನಿರಂತರವಾಗಿ ಅಸ್ವಸ್ಥರಾಗಿರ್ತಕ್ಕಂಥ ಅನೇಕ ಮಕ್ಕಳಿಗಾಗಿ ಪ್ರಾರ್ಥನೆ ಮಾಡಬೇಕಾಗಿದೆ. ವಿಶೇಷವಾಗಿ ಕ್ಯಾನ್ಸರ್ ಕಾಯಿಲೆಯಿಂದ ಬರತಕ್ಕಂಥ ಸಹೋದರಿಗಾಗಿ ಪ್ರಾರ್ಥನೆ ಮಾಡಬೇಕಾಗಿದೆ.
ಹಾಗೂ ಅನಾಥರಿಗೆ, ಬಡವರಿಗೆ, ವಿಧವೆಯರಿಗೆ ನಾವು ಪ್ರಾರ್ಥನೆ ಮಾಡಬೇಕಾಗಿದೆ. ಜೊತೆಗೆ ಸದ್ಯದಲ್ಲಿ ನಮ್ಮ ರಾಜ್ಯದಲ್ಲಿ ಜನರು ಎದುರಿಸುತ್ತಿರುವಂತಹ ಬರ ಪರಿಸ್ಥಿತಿಗಾಗಿ ನಾವು ಪ್ರಾರ್ಥಿಸಬೇಕಾಗಿದೆ. ನೀರಿಲ್ಲದೆ ಬೆಂಗಳೂರು ಪಟ್ಟಣದಲ್ಲಿ ಜನರು ತತ್ತರಿಸಿ ಹೋಗಿದ್ದಾರೆ. ಅದಕ್ಕಾಗಿ ನಾವು ಪ್ರಾರ್ಥಿಸಬೇಕಾಗಿದೆ. ಹಾಗೂ ದೇವರ ಸೇವೆ ಎಲ್ಲಾ ಕಡೆ ಸಂಪೂರ್ಣವಾಗಲಿಕ್ಕೆ ದೇವರು ಕಾರ್ಯ ಮಾಡಬೇಕಾಗಿದೆ. ಸಭೆಗಳು ಆ ನಿಟ್ಟಿನಲ್ಲಿ ಕಾರ್ಯ ಮಾಡಬೇಕಾಗಿದೆ. ಸಭೆಗಳು ಅನೇಕ ವಿಷಯಗಳಲ್ಲಿ ಸೋತು ಹೋಗಿವೆ. ನಾಯಕತ್ವಗಳು ಅನೇಕ ರೀತಿಯಾದಂತಹ ಸೇವೆಯಲ್ಲಿ ಕುಂದು ಹೋಗಿದ್ದಾರೆ. ಈ ಪರಿಸ್ಥಿತಿಯಲ್ಲಿ ಸಭೆಯನ್ನ ದೇವರು ಮೇಲೆತ್ತಬೇಕಾಗಿದೆ. ಕೊನೆ ಕಾಲದಲ್ಲಿ ದೇವರ ಸೇವೆ ಪ್ರಬಲವಾಗಿ ನಡಿಬೇಕು. ವಿಶೇಷವಾಗಿ 3 ದೂತರ ವರ್ತಮಾನವು ಸಾರಲ್ಪಡಬೇಕು. ಈ ಕಾರ್ಯವು ಬಹಳ ತೀಕ್ಷ್ಣವಾಗಿ ನಡಿಬೇಕು. ಅದಕ್ಕಾಗಿ ದೇವರ ಆತ್ಮನು ಈ ಕೊನೆ ಕಾಲದಲ್ಲಿ ಸಭೆಯನ್ನ ವಿಶೇಷವಾಗಿ ಪರಾಮರಿಸಿ ಆ ಸೇವೆಯನ್ನು ಸಂಪೂರ್ಣಗೊಳಿಸಲು ಪ್ರತಿಯೊಬ್ಬ ದೇವರ ಮಗನನ್ನ, ದೇವರ ಮಗಳನ್ನ ಶಿಕ್ಷಣ ಕೊಟ್ಟು ಎಚ್ಚರ ಪಡಿಸಿ ಆತ್ಮಿಕ ವರಗಳಿಂದ ತುಂಬಿಸಿ ಉಪಯೋಗಿಸಿಕೊಳ್ಳಬೇಕಾಗಿದೆ. ಅದಕ್ಕಾಗಿ ಸಭೆಯ ಅಭಿವೃದ್ಧಿಗಾಗಿ, ಸಭೆಯ ಏಳಿಗೆಗಾಗಿ ದೇವರ ಚಿತ್ತ, ದೇವರ ಯೋಚನೆ, ಪರಲೋಕ ರಾಜ್ಯದ ಸತ್ಯದ ಸುವಾರ್ತೆ ಸಕಲ ಕುಲ, ಭಾಷೆ, ಪ್ರಜೆ, ಜನಾಂಗಗಳಿಗೆ ಸಾರಲ್ಪಟ್ಟು ಕ್ರಿಸ್ತನ ಬರೋಣ ಬೇಗನೆ ಬರುವಂತೆ ನಾವು ಎಚ್ಚರವಾಗಿದ್ದು ಪ್ರಾರ್ಥಿಸಬೇಕಾಗಿದೆ. ಅದಕ್ಕೋಸ್ಕರ ಈ ಸಮಯದಲ್ಲಿ ಸಹೋದರಿ ಆನೆಯವರು ಪ್ರಾರ್ಥನೆಯನ್ನ ಮಾಡಬೇಕೆಂಬುದಾಗಿ ತಿಳ್ಕೊಳ್ತೇವೆ. ಈ ಎಲ್ಲಾ ವಿಷಯಗಳನ್ನ ಗಮನದಲ್ಲಿಟ್ಟುಕೊಂಡು ತಾವು ಪ್ರಾರ್ಥಿಸಬೇಕೆಂಬುದಾಗಿ ಕೇಳ್ಕೊಳ್ತೇವೆ. Let's pray. Our most gracious, loving Heavenly Father, thank you, Lord, for this wonderful time and hour that you gave to come before thy presence to seek your blessings, your love, your Holy Spirit, the forgiveness of sin, Jesus. Thank you, Lord, for waking us all this beautiful morning to come before thy presence, to thank you, to praise you for another new day, a new blessing, a new life, Father. Thank you, Lord. As Mark chapter 1:35 says, very early in the morning, while it was still dark, Jesus got up, left the house, and went off to the sanctuary place where he can pray. Yes, Lord, as we're all gathered here to praise you, Father, to pray for each and every people on this earth, because we need, as you promised us, we need your grace. Your grace is most sufficient for us, Father. Thank you, Jesus, for all the blessings that you have done. We've come before that presence to thank you for every little thing that you have done in each of us today, Father. You are so glorious and merciful. You have created every good thing, and still we would choose to redeem us and make us your treasure, Father. There's nothing we could do to deserve this mercy in Christ. Thank you, Father. May nothing separate us from you today. Teach us how to choose only your ways today, Father. Each step we take lead close to you. Help us to walk by your words, not by our feelings, Lord. This precious morning, as we're all come to bow down to pray for all the people who are suffering with cancer, Lord. Yes, Father, the diseases is not been given. It's been there inside our body, Father. Let every cell be touched in Jesus' name, Father. You know the medicines, what is going through. You know what is the solution for them, oh Father. Only you know what is right and what is wrong in their body, Father. Because you are the doctor. You are a medicine, because every prayer reaches right to thy precious wounded feet, Father. Yes, Lord, you're never blind to our tears. You're never deaf to our tears, Father. We place all the people who have been giving us a request for their sickness. Heal them right now with your mighty wounded hands, Lord. We have just you to cure us. We just have you to bring us to this path of cleansing every cell, every blood vessels, every part of the cancers that's been there, Lord.
Touch your mighty hand upon them and heal them right now, Lord. Help them to feel your presence. Help them to feel your Holy Spirit so that they'll be cleansed and witness to thy precious Father. Thank you, Jesus. Yes, Father. We're all have lost in the worldly pleasure. We need, give us a great change in our heart. Mend us and mold us, because you are the potter, Father. You can make us, you can mold us according to thine will, thy plan. Cleanse us and purify us so that we may read the word of God, Bible. You have given us the awareness. You have given us the alert. We have given us the clues that what we need to be changed in ourselves, Father. Help us all to put them into practice. Remove every hatred, jealousy, pride, grudge, revenge in each and every people, oh Father. People are forgetting to say, I love you. We always say it that, but it doesn't mean, Father. But Lord, when we have, forgive us if we have anything against anybody, Lord. We are your precious children. We've come to thee that you will not go, let us go empty-handed. Pour out your power of healing, pour out your power of grace, pour out your power of love that is there, Father. We need your Holy Spirit to showers of blessings upon each and every people, because we need to have a great change in our life. Tame them and mend them and transform them to be your children, Father. I pray for each and every people on this earth. Be with each and every one of them. Help them, Lord. They're forgetting about God. Many people think there is no exist of God, but Lord, help them to feel your presence in them. Help them to feel the Holy Spirit in them. Wake them up, oh Father. Help them to feel the thirst, the hunger, so that they may fight for another fight, Lord. Because you're always there beside us. You're always there beside people whose lives are in danger, whose lives are in threat. There's so many families have been separated, oh Father. The Satan is working them. He is trying to flip the coin on the people who are getting close to you, Lord. Change their hearts, Lord. Give them a great change in their life. Mend them and touch them and heal them, oh Father. Remove the Satan from every troubled families, Father. Bless every family. Bless every children. Bless every older ones and younger ones, Father. We're all lost in the worldly pleasure. We've forgotten God. Jesus, pardon us, Father, for hatred, for being not loved by others, Father. Forgive us, Lord Jesus. Pardon our sins. We pour out today, this morning, to shower us your blessings. We all say that I surrendered all, but are we really surrendered ourselves to you, Father? Help us to know. Help us to think where we are going wrong. You are my God. You watch our steps. You watch where we are lacking, oh Father. Set every family right. Remove the Satan and the cleverness of him, Father, because we don't want to give him a chance to enter into our life. Because you stand there as a wall, you stand as a cover. Help us to wear the armor of God and be prepared to fight, Lord Jesus. Thank you, precious Father, for this wonderful time and hour that you've given us. I pray for the uncles who bow down here, Father in heaven. Lord, bless each and everyone. Bless Uncle Raju and family abundantly as Uncle has started this Echarvagi, the Prathasari. We're all gathered here to pray, Lord Jesus. Hear our prayer, oh Father. Hear our prayer, my Savior. Thank you, Jesus. Bless Uncle and his family abundantly. Be with them and guide them and strengthen them. Pour out your power so that Uncle may spread more and more gospels to us. I pray for Uncle Vijay Kumar to thank you, Lord, for the wonderful message that you passed on today. Yes, Lord, people are full of hatred, jealousy, pride, and many other things in them. People have forgotten to care for one another, help for one another. Thank you, Lord. Bless Uncle and his family abundantly. Pour out your Holy Spirit upon them, guide them and bless them and protect them when they're going out and coming in. Pray for Uncle Lokesh too, Lord. Be with him and guide him and bless his family. I pray for Uncle Premnath Kolkar, Father, Lord. The family is in your hands, Father, because you put them together, because they are your special children.
You know what they're going through in that family, Lord. You are you are a guard. You are a soldier who stands beside, oh Father. Help us to, you're knocking the door of their heart. Help them to open the door of their heart and help them to let you in and feel your presence, Jesus. I pray for Auntie Evelyn Paul. Bless her abundantly with good. I pray for Rajeshwari Auntie too, Lord. There's a lot of obstacles and trials are going through. Bless them and their family abundantly. Pray for Uncle David and family too. I pray for Chinappa uncle and family, to pray for each and every member, Lord Father, that your mighty hand upon them. Let your love flow through them. Let your power of grace, let your power of love flow through you, Lord. In Jesus' precious name I pray. Amen. ಆಮೇನ್. ಉತ್ತಮವಾದಂತ ಪ್ರಾರ್ಥನೆಗಾಗಿ ಸಹೋದರಿ ಆನೆಯವರಿಗೆ ನಾನು ವಂದನೆಗಳನ್ನು ಸಲ್ಲಿಸ್ತೇನೆ. ಹೀಗೆ ದೇವರ ಸೇವೆಯಲ್ಲಿ ದೇವರ ಆತ್ಮನ ಮುಖಾಂತರವಾಗಿ ಕರ್ತನನ್ನು ಉಪಯೋಗಿಸುತ್ತಾ ಬರಲಿ ಹಾಗೂ ಆಶೀರ್ವಾದ ಮಾಡಲಿ. ಈ ಸಮಯದಲ್ಲಿ ಪ್ರಾರ್ಥನೆ ವಿಜ್ಞಾಪನೆಗಳನ್ನ ವಿಶೇಷವಾದ ಪ್ರಾರ್ಥನೆ ವಿಜ್ಞಾಪನೆಗಳಿದ್ರೆ ತಿಳಿಸಬೇಕೆಂದಾಗಿ ಕೇಳ್ಕೊಳ್ತೇನೆ. ಮುಕ್ತಾಯದ ಪ್ರಾರ್ಥನೆಗೆ ನಾವು ಹೋಗೋಣ. ಆದರೆ ಪ್ರಾರ್ಥನೆ ಮಾಡಿಕೊಳ್ಳೋಣ. ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡಿದ ಮಹಾಸ್ವಾಮಿ, ನಿನ್ನ ಪರಿಶುದ್ಧವಾದ ನಾಮವೆತ್ತಿ ಕೊಂಡಾಡುತ್ತಾ ಸ್ತುತಿಸುತ್ತಾ ಆರಾಧಿಸಲು ಕೊಟ್ಟಂತೆ ಅವಕಾಶಕ್ಕಾಗಿ ಸ್ತೋತ್ರ ಸ್ವಾಮಿ. ನಿನ್ನ ಮಕ್ಕಳಾದ ನಾವು ಈ ಪರಿಶುದ್ಧವಾದ ಗಳಿಗೆಯಲ್ಲಿ ವಿಜ್ಞಾಪನೆ ಮಾಡಿದಂತ ಪ್ರತಿಯೊಂದು ವಿಜ್ಞಾಪನೆಗಳು ಸ್ವಾಮಿ ನಿನ್ನ ಪರಲೋಕ ರಾಜ್ಯದಿಂದ ಉತ್ತರಿಸಲ್ಪಡಲಿ. ಪ್ರಾರ್ಥಿಸುವಂತಹ ಪ್ರತಿಯೊಂದು ಆತ್ಮಗಳಿಗೆ ಸ್ವಾಮಿ ಪರಲೋಕದ ಆಶೀರ್ವಾದಗಳು, ಆರೋಗ್ಯ ಸುಕ್ಷೇಮಗಳು ಒದಗಿ ಬಂದು ಈ ಭೂಮಿ ಮೇಲೆ ಸ್ವಾಮಿ ಅನೇಕ ಆತ್ಮಗಳು ನಿನಗೆ ಕೃತಜ್ಞತೆಯನ್ನು ಸ್ತೋತ್ರವನ್ನು ತರುವಂತೆ ಎಲ್ಲ ಕಷ್ಟ ಸಂಕಟ ಬಾಧೆ ಬಂಧನಗಳಿಂದ ಬಿಡುಗಡೆಯಾಗಿ ನಿನ್ನನ್ನು ಆರಾಧಿಸಲಿಕ್ಕಾಗುವಂತೆ ಕಾರ್ಯ ಮಾಡು. ತಲೆಬಾಗಿ ಬಂದಿರುವಂತಹ ನಿನ್ನ ಮಂದಿಯನ್ನು ಆಶೀರ್ವದಿಸು ಸ್ವಾಮಿ. ಈ ಸಭೆಯನ್ನು ಆಶೀರ್ವದಿಸು, ಈ ಸೇವೆಯನ್ನು ಆಶೀರ್ವದಿಸು. ಈ ಕಾರ್ಯಕ್ರಮದ ಮುಖಾಂತರವಾಗಿ ನಿನ್ನ ಮಕ್ಕಳಾದ ನಾವು ಸ್ವಾಮಿ ನಿನ್ನ ರಾಜ್ಯಕ್ಕಾಗಿ ದುಡಿಯುವಂತೆ, ಸೇವೆ ಮಾಡುವಂತೆ, ಅನೇಕ ಆತ್ಮಗಳ ಆತ್ಮೀಕ ಜೀವಿತವನ್ನು ಕಟ್ಟಲಿಕ್ಕಾಗುವಂತೆ ಕೃಪೆಯನ್ನು ಕೊಟ್ಟದಕ್ಕಾಗಿ ನಿನಗೆ ಸ್ತೋತ್ರ ಸಲ್ಲಿಸುತ್ತೇವೆ. ಕರ್ತನೆ, ನಿನ್ನ ಕೃಪೆ ನಮ್ಮ ಮೇಲಿರಲಿ. ಪವಿತ್ರಾತ್ಮ ದೇವರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸುವಾಗ, ಉಪಯೋಗಿಸಲ್ಪಡುವಾಗ ಆತ್ಮ ದೇವರು ನಮ್ಮೊಬ್ಬೊಬ್ಬರನ್ನು ನಡೆಸಲಿ. ನಿನ್ನ ಚಿತ್ತವನ್ನ, ನಿನ್ನ ಯೋಜನೆಯನ್ನ, ನಿನ್ನ ಸಂಕಲ್ಪವನ್ನ ಈ ಭೂಮಿ ಮೇಲೆ ಸ್ವಾಮಿ ನಡೆಯಬೇಕಾದ ಕಾರ್ಯಗಳನ್ನ, ಜವಾಬ್ದಾರಿಕೆಗಳನ್ನ ಸ್ವಾಮಿ ನಮ್ಮ ಮುಖಾಂತರವಾಗಿ ನೆರವೇರಿಸಲಿ. ಹುಟ್ಟಬೇಕಾದಂತಹ ಪ್ರತಿಯೊಂದು ಆತ್ಮಕ್ಕೂ ಸತ್ಯದ ಸುವಾರ್ತೆಯು ಸಾರಲ್ಪಡಲಿ. ಸ್ವಾಮಿ, ಕಿವಿಯುಳ್ಳವನು ಕೇಳಲಿ ಎಂಬುದಾಗಿ ಹೇಳಿದ್ದು, ಲೋಕದ ಕಟ್ಟ ಕಡೆಗೂ ನಿನ್ನ ಸುವಾರ್ತೆಯು ಸಾರಲ್ಪಡಲಿ. ಈ ಕಾರ್ಯಕ್ರಮದ ಮುಖಾಂತರವಾಗಿ ಅನೇಕ ಕುಟುಂಬಗಳು ರಕ್ಷಿಸಲ್ಪಡಲಿ. ನಿನ್ನ ರಾಜ್ಯದಲ್ಲಿ ನಿನ್ನನ್ನು ಆರಾಧಿಸುವಂತ ಸೌಭಾಗ್ಯವನ್ನ ಅನುಭವ ಹೊಂದಲಿ ಸ್ವಾಮಿ. ನಿನ್ನ ಕೃಪೆಯಲ್ಲಿ ಸ್ವಾಮಿ ತಲೆಬಾಗಿ ಬಂದಿರುವಂತೆ ನಿನ್ನ ಮಂದಿಯನ್ನು ಆಶೀರ್ವದಿಸು. ವಿಶೇಷವಾಗಿ ಈ ದಿನದ ಸಂದೇಶಕ್ಕಾಗಿ ನಿನಗೆ ಸ್ತೋತ್ರ ಸ್ವಾಮಿ. ಹಿರಿಯರಾದಂತಹ ವಿಜಯ್ ಕುಮಾರ್ ಸರ್ ಅವರನ್ನು ಆಶೀರ್ವದಿಸು, ಅವ್ರ ಕುಟುಂಬ ಮಕ್ಕಳನ್ನ ಆಶೀರ್ವದಿಸು, ಮಾಡುವಂತ ಸೇವೆಯನ್ನು ಆಶೀರ್ವದಿಸು, ಆತ್ಮನ ಬಾಲದಿಂದ ಅಭಿಷೇಕಿಸು. ಇನ್ನು ಆತ್ಮನ ವರಗಳಿಂದ ಅವ್ರನ್ನ ತುಂಬಿಸುವ ಆರೋಗ್ಯ ಸುಕ್ಷೇಮಗಳನ್ನು ಕೊಡು. ಪರಲೋಕದ ಜ್ಞಾನ ಕೊಡು, ಬುದ್ಧಿ ಕೊಡು ಸ್ವಾಮಿ. ಪವಿತ್ರಾತ್ಮ ದೇವರ ನಡೆಸಿಕೊಡು. ಇನ್ನೂ ಹೆಚ್ಚಿನ ರೀತಿಯಲ್ಲಿ ಸೇವೆ ಮಾಡಲು ಬಲ ತ್ರಾಣಗಳನ್ನು ಒದಗಿಸಿಕೊಡು. ಪರಲೋಕದ ಕಾರ್ಯಗಳನ್ನು ಅವರ ಮುಖಾಂತರವಾಗಿ ನಡೆಸು. ನೀನು ಮಹಿಮೆ ಒಂದು ಸ್ವಾಮಿ. ಕೊಟ್ಟದ ಕುಟುಂಬ ಮಕ್ಕಳ ಜೊತೆಗಿರು. ಆರೋಗ್ಯ ಸುಕ್ಷೇಮ ಸಮಾಧಾನ ಅನುನಿತ್ಯ ಪ್ರೀತಿಯನ್ನು ಕೊಟ್ಟು ನಿನ್ನ ಸೇವೆಯಲ್ಲಿ ಎಲ್ಲರೂ ಸಹಕರಿಸಿ ಉಪಯೋಗಿಸಲ್ಪಡುವಂತೆ ಕಾರ್ಯ ಮಾಡು, ಅಭಿವೃದ್ಧಿ ಪಡಿಸು. ಹಿರಿಯ ಅಂತ ಲೋಕೇಶ್ ಅವರನ್ನು ಆಶು ಸ್ವಾಮಿ, ಅವ್ರ ಕುಟುಂಬ ಮಕ್ಕಳನ್ನ ಆಶಿಸು. ಆರೋಗ್ಯದಿಂದ ತುಂಬಿಸು. ಅವ್ರು ಮಾಡುವಂತ ಸೇವೆ ಕೆಲಸಗಳನ್ನ ಆಶಿಸು. ನಿನ್ನ ಸೇವೆಯಲ್ಲಿರುವಂತಹ ಶಕ್ತಿಗಾಗಿ ಸ್ತೋತ್ರವನ್ನ ಬಲಪಡಿಸು, ಆಧರಿಸು, ಪರಾಮರಿಸು. ಇನ್ನಷ್ಟು ನಿನ್ನೆ ಸೇವೆ ಮಾಡಲು ಕುಟುಂಬದಲ್ಲಿ ಶಾಂತಿ ಸಮಾಧಾನ ನೆಮ್ಮದಿಯನ್ನು ಕೊಡು ಸ್ವಾಮಿ. ಅವ್ರ ಮೊಮ್ಮಗನಾದಂತ ಪ್ರಿನ್ಸ್ ಅವರಿಗೂ ಪ್ರಾರ್ಥನೆ, ಮಗನನ್ನು ಸ್ವಸ್ಥಪಡಿಸಿ ಆರೋಗ್ಯದಿಂದ ತುಂಬಿಸಿ, ಅವ ಕೊರತೆ ಬಾಧೆಗಳಿಲ್ಲದೆ ಮಗನು ಉತ್ತಮವಾಗಿ ಓದಿ ಒಳ್ಳೆಯ ರೀತಿಯಲ್ಲಿ ಅಭಿವೃದ್ಧಿ ಹೊಂದಿ ನಿನ್ನನ್ನು ಘನಪಡಿಸ್ಲಿಕ್ಕಾಗುವಂತೆ ಕಾರ್ಯ ಮಾಡು. ಕುಟುಂಬದ ನಾಯಕ ನೀನಾಗಿರು. ಮಕ್ಕಳು ಸೊಸೆಯರು ಮೊಮ್ಮಕ್ಕಳ ಜೊತೆಲಿ ಅವನ್ನ ಪರಾಮರಿಸು, ನೀತಿ ಉಪಯೋಗಿಸುವ ಸ್ವಾಮಿ. ಹಿರಿಯರಾದಂತಹ ಪ್ರೇಮನಾಥ್ ಕೋಲ್ಕರ್ ಅವ್ರಿಗೋಸ್ಕರ ಪ್ರಾರ್ಥನೆ ಸ್ವಾಮಿ. ಅವ್ರ ಕುಟುಂಬ ಮಕ್ಕಳಿಗಾಗಿ ಪ್ರಾರ್ಥನೆ. ವಿಶೇಷವಾಗಿ ವಿನಯ್ ಪೂಜಾ ಅವರ ಜೀವಿತದಲ್ಲಿ ಕಾರ್ಯ ಮಾಡೋದಕ್ಕಾಗಿ ಸ್ತೋತ್ರ. ಕುಟುಂಬವನ್ನು ಮತ್ತೆ ಒಂದುಗೂಡಿಸ್ಲಿಕ್ಕಾಗುವಂತೆ ಪ್ರಯತ್ನ ಮಾಡೋದಕ್ಕಾಗಿ ಸ್ತೋತ್ರ. ಅವರು ಸ್ವಾಮಿ ಮತ್ತೆ ಕರ್ತನೆ ತಮ್ಮ ಮನಸ್ಸನ್ನ
ನಿನ್ನ ಪ್ರೀತಿಯಲ್ಲಿ ನ್ಯೂನತೆಯಲ್ಲಿ ನಡೆಯಲು ತಮ್ಮನ್ನು ಒಪ್ಪಿಸಿಕೊಡುವಂತೆ ಪವಿತ್ರಾತ್ಮ ದೇವರು ಕಾರ್ಯ ಮಾಡಿದಕ್ಕಾಗಿ ನಿನ್ನ ಕೊಂಡಾಡ್ತೇವೆ. ನೀನು ಅವ್ರನ್ನ ಬದಲಾಯಿಸು, ಮಾರ್ಪಡಿಸು, ಪರಿಪೂರ್ಣಗೊಳಿಸು, ನಿನ್ನ ಪ್ರೀತಿಯನ್ನ ನಡೆಸು, ಕುಟುಂಬದ ಸಂತೋಷವನ್ನು, ಸಮಾಧಾನವನ್ನು ನೀನು ಕಟ್ಟಿಕೊಟ್ಟಿರುವಂತಹ ಅನ್ಯೋನ್ಯತೆಯನ್ನು ಕಾಪಾಡಿಕೊಳ್ಳುವಂತೆ ಸಹಾಯ ಮಾಡು. ಹಾಗೆ ಭೂಮಿ ಮೇಲೆ ಎಷ್ಟೋ ಯವನಸ್ಥ ಮಕ್ಕಳನ್ನ ಸೈತಾನನು ಸ್ವಾಮಿ ದಾಂಪತ್ಯ ಜೀವಿತದಿಂದ ಅಗಲಿಸಿ ಅವರ ಆತ್ಮಿಕ ಜೀವಿತವನ್ನ ಕೆಡಿಸಿ ಅವರ ಪಾಪದಲ್ಲಿ ಮುಳುಗಿ ಹೋಗುವಂತೆ ಕಾರ್ಯ ಮಾಡಲು ಒತ್ತಾಯ ಮಾಡುವಾಗ ಪರಲೋಕದ ದೇವರೇ ನಿನ್ನ ದೇವದೂತರನ್ನ ಕಳುಹಿಸಿಕೊಡು. ಅಂತ ಯೌವನಸ್ಥ ಮಕ್ಕಳನ್ನ ನೀನು ಕಾಪಾಡು. ಅಂತಹ ಕೇಡಿನಿಂದ ಅವ್ರನ್ನ ತಪ್ಪಿಸು. ಸಿಕ್ಕಿರುವಂತಹ ಸುಭದ್ರವಾದಂತ ನಿನ್ನ ಪರಿಶುದ್ಧವಾದ ಕುಟುಂಬದ ಜೀವಿತವನ್ನ ಕೆಡಿಸಿಕೊಳ್ಳದೆ ಪವಿತ್ರಾತ್ಮನುಸಾರವಾಗಿ ನಡೆಸಲ್ಪಟ್ಟು ಪ್ರೀತಿಯ ನ್ಯೂನತೆಯಲ್ಲಿ ಸ್ಥಿತಿಗೆ ಬಂದು ನಿನಗೆ ಸಲ್ಲತಕ್ಕ ಘನ ಮಾನ ಮಹಿಮೆಗಳನ್ನ ಸಲ್ಲಿಸುವುದರ ಮುಖಾಂತರವಾಗಿ ನಿನ್ನನ್ನು ಗೌರವಿಸುವಂತೆ, ನಿನ್ನನ್ನು ಸನ್ಮಾನಿಸುವಂತೆ ನಿತ್ಯ ರಾಜ್ಯಕ್ಕೆ ಸ್ವಾಮಿ ಫಲಭರಿತವಾದ ಜೀವಿತವನ್ನ ಜೀವಿಸಿ ನಿನ್ನ ರಾಜ್ಯವನ್ನ ಪ್ರವೇಶ ಮಾಡುವಂತೆ ಪ್ರತಿಯೊಂದು ಕುಟುಂಬವನ್ನ, ವಿಶೇಷವಾಗಿ ಯವನಸ್ಥ ಮಕ್ಕಳನ್ನ, ಯವನಸ್ಥ ದಂಪತಿಗಳನ್ನ ಆಶೀರ್ವದಿಸಿ ಜ್ಞಾನ ವಿವೇಕಗಳಿಂದ ತುಂಬಿಸಿ ನಿನ್ನ ನಾಮದ ಮಹಿಮೆಗಾಗಿ ಸಿದ್ಧಪಡಿಸ್ತಾ ಬರಬೇಕೆಂದು ಬೇಡ್ತೀನಿ ಸ್ವಾಮಿ. ಸೈತಾನೆಲ್ಲ ಕೇಳಿನಿಂದ, ಕುಯುಕ್ತಿಗಳಿಂದ, ಬಲೆಗಳಿಂದ ತಪ್ಪಿಸಿ ಕಾಪಾಡಬೇಕೆಂದು ಬೇಡ್ತೀನಿ ಸ್ವಾಮಿ. ವಿಶೇಷವಾಗಿ ಸ್ವಾಮಿ ಸಹೋದರಿ ಆನೆಯವರಿಗೋಸ್ಕರ ಪ್ರಾರ್ಥನೆ, ಯಜಮಾನರಿಗೋಸ್ಕರ, ತಾಯಿಯವರಿಗೋಸ್ಕರ ಅವ್ರನ್ನ ಬಲಪಡಿಸು, ಆಧರಿಸು, ಪರಾಮರ್ಶಿರುವಂತ ಸ್ಥಳದಲ್ಲಿ ಪ್ರಶ್ನೆ ತೀರಿಸು. ಕೊಡಂತ ತಲಾಟುಗಳಿಗಾಗಿ ಸ್ತೋತ್ರ. ಮಗಳನ್ನು ಇನ್ನೂ ಹೆಚ್ಚಿನ ರೀತಿಯಲ್ಲಿ ಅಭಿವೃದ್ಧಿ ಪಡಿಸು. ಘನವುಳ್ಳ ನಿನ್ನ ಸೇವೆ ಉಪಯೋಗಿಸುವ ಆರೋಗ್ಯ ಕ್ಷೇಮಗಳನ್ನು ಕೊಡು. ಚೈತನ್ಯ ತುಂಬಿಸು. ನಿನ್ನ ಸೇವೆ ಆಶೀರ್ವಾದಗಳನ್ನು ಕೊಡು ಸ್ವಾಮಿ. ಎಲ್ಲೇ ಹೋದರೂ ನಿನ್ನ ಮಗಳಾಗಿ, ನಿನಗೆ ಸಾಕ್ಷಿ ಕೊಡುವಂತ ಮಗಳಾಗಿ ನಿನ್ನನ್ನು ಸೇವಿಸುವಂತೆ, ರಾಜ್ಯಕ್ಕಾಗಿ ದುಡಿಯುವಂತೆ, ಸಿದ್ಧಪಡಿಸುವಂತೆ ಕಾರ್ಯ ಮಾಡು ಸ್ವಾಮಿ. ಈ ಕಾರ್ಯಕ್ರಮದಲ್ಲಿ ಭಾಗವಹಿಸುವಂತ ಪ್ರತಿಯೊಬ್ಬ ಸಹೋದರ ಸಹೋದರಿಯನ್ನು ನಡೆಸುತ್ತೇನೆ. ಸಹೋದರಿ ಡೇವಿಡ್ ಅವರನ್ನು ಆಶ್ವಾಸವನ್ನು ಬಲಪಡಿಸು, ಆಧರಿಸು, ಪರಾಮರಿಸು. ಅವ್ರಿಗೆ ಬೇಕಾದೆಲ್ಲ ಸಹಾಯಗಳನ್ನು ಕೊಡು, ಆರೋಗ್ಯ ಕೊಡು, ಕ್ಷೇಮ ಕೊಡು. ನಿನ್ನ ಭಯಭಕ್ತಿಯಲ್ಲಿ ಬೆಳೆಸಿ ಅಭಿವೃದ್ಧಿಪಡಿಸಿ ಕುಟುಂಬ ಮಕ್ಕಳನ್ನು ಆಶೀರ್ವದಿಸಿ ನಿನ್ನ ನಾಮದ ಭಯಭಕ್ತಿಯಲ್ಲಿ ನಡೆಸಿ ನಿನ್ನ ಸೇರಿ ಉಪಯೋಗಿಸಿಕೊಳ್ಳಬೇಕೆಂದು ಸ್ವಾಮಿ. ಎಲ್ಲ ಕೊಟ್ಟಗಳು ನೀಗಿಸು, ಕೇಳಿ ತಪ್ಪಿಸಿ ಕಾಪಾಡು. ವಿಶೇಷವಾಗಿ ಸ್ವಾಮಿ ಸಹೋದರಿ ರಾಜೇಶ್ವರಿಗೋಸ್ಕರ ಪ್ರಾರ್ಥನೆ. ಅವ್ರನ್ನ ಕುಟುಂಬ ಮಕ್ಕಳನ್ನ, ಕೊಟ್ಟಂತ ಮೊಮ್ಮಕ್ಕಳನ್ನ ಆಶೀರ್ವದಿಸು. ಅವರ ಹೆಣ್ಣು ಮಕ್ಕಳನ್ನ ಆಶಿಸು, ಅವರ ಭವಿಷ್ಯವನ್ನು ರೂಪಿಸು, ಅವರ ಅವಸ್ಥೆಯನ್ನು ಪೂರೈಸು ಸ್ವಾಮಿ. ಅವರೆಲ್ಲ ಕೊರತೆಗಳು ನೀಗಿಸು, ಅವರ ಇಷ್ಟಾರ್ಥಗಳು ನೆರವೇರಿಸು ಸ್ವಾಮಿ. ಹಂಬಲದಿಂದ ಪ್ರಾರ್ಥಿಸುವಾಗ, ಸೇವೆಗಾಗಿ ಹಂಬಲಿಸುವಾಗ ಆ ಮಗಳನ್ನ, ಅವರ ಯಜಮಾನನ, ಅವರ ಕುಟುಂಬ ಪರಾಮರಿಸಿ ಪ್ರಾರ್ಥನಾ ಜೀವಿತದಲ್ಲಿ ಅವರನ್ನು ಅಭಿವೃದ್ಧಿಪಡಿಸಿ ಅವರೆಲ್ಲಾ ಪ್ರಾರ್ಥನೆಗಳಿಗೂ ಸದುತ್ತರವನ್ನು ದಯಪಾಲಿಸಿ ನೀನು ನಿನ್ನ ನಾಮದ ಮಹಿಮೆ ತಕ್ಕಂತೆ ಸ್ವಾಮಿ ಆ ಕುಟುಂಬದಲ್ಲಿ ನೆಲೆಗೊಂಡು ಅಭಿವೃದ್ಧಿಪಡಿಸುತ್ತೆ ಸ್ವಾಮಿ. ಈ ಪ್ರಾರ್ಥನಾ ಕೂಟದಲ್ಲಿ ಭಾಗವಹಿಸುವಂತ ಪ್ರತಿಯೊಬ್ಬರನ್ನು, ಪ್ರಾರ್ಥನಾ ಕೂಟದ ಮುಖಾಂತರವಾಗಿ ಸ್ವಾಮಿನ ವಾಕ್ಯವನ್ನು ಲಾಲಿಸುವಂತ ಪ್ರತಿಯೊಂದು ಆತ್ಮವನ್ನು, ಪ್ರತಿಯೊಂದು ಕುಟುಂಬವನ್ನು ಸೇರಿ ಸ್ವಾಮಿ. ಸಣ್ಣವರಾಗಿ, ದೊಡ್ಡವರಾಗಿ, ಹಿರಿಯರಾಗಿ ಈ ಕುಟುಂಬದಲ್ಲಿ ಭಾಗವಹಿಸಿ ನಿನ್ನ ಸೇವೆಯನ್ನು ಪ್ರೋತ್ಸಾಹಿಸುತ್ತಿರುವಂತ ಎಲ್ಲ ಮಕ್ಕಳಿಗಾಗಿ ನಿನಗೆ ಸ್ತೋತ್ರ ಸಲ್ಲಿಸ್ತೇನೆ. ಕೊನೆಯ ಕಾಲದಲ್ಲಿ ಸ್ವಾಮಿ ಎಚ್ಚರಪಡಿಸಲು ನಿದ್ರೆಯಲ್ಲಿರ್ತಕ್ಕಂಥ ಎಲ್ಲ ದೇವರ ಮಕ್ಕಳನ್ನ ಎಚ್ಚರಪಡಿಸಿ ಆತ್ಮಿಕವಾಗಿ ಸುರಕ್ಷಿತಗೊಳಿಸಿ ಪರಿಶುದ್ಧವಾದಂತ ನಿನ್ನ ರೀತಿಯ ಮಾರ್ಗದಲ್ಲಿ ಸುಭದ್ರವಾಗಿರ್ಲಿಕ್ಕಾಗುವಂತೆ ಬರಬೇಕಾದ ರಕ್ಷಣೆಗಾಗಿ ಸ್ವಾಮಿ ಪ್ರತಿಯೊಬ್ಬರು ದುಡಿದು ಆ ರಕ್ಷಣೆಯನ್ನು ಸಂಪಾದಿಸಿಕೊಂಡು ನಿತ್ಯ ಜೀವನದಲ್ಲಿ ಪಾಲು ಹೊಂದಲಿಕ್ಕಾಗುವಂತೆ ಈ ಕಾರ್ಯಕ್ರಮದ ಮುಖಾಂತರವಾಗಿ ನೀನು ಕಾರ್ಯ ಮಾಡಬೇಕು ಸ್ವಾಮಿ. ನನ್ನನ್ನು ಕುಟುಂಬ ಮಕ್ಕಳನ್ನು ಮಾಡುವಂತ ಸೇವೆಯನ್ನು ಕೊಟ್ಟಂತ ಸಭೆಯನ್ನು ನಷ್ಟಪಡಿಸ್ತೇವೆ ಸ್ವಾಮಿ. ನಮ್ಮೆಲ್ಲರನ್ನು ಆಶ್ವಾಸು ಆತ್ಮನ ಬಲದಿಂದ ಅಭಿಷೇಕಿಸು. ಪರಿಶುದ್ಧವಾದ ಸಬ್ಬತ್ತಿನಕ್ಕಾಗಿ ಸ್ತೋತ್ರ. ಈ ದಿನ ಸ್ವಾಮಿ ವಿಶೇಷವಾಗಿ ನಿನ್ನ ಆಲಯದಲ್ಲಿ ಕೂಡಿ ಬರುವಂತ ಪ್ರತಿಯೊಬ್ಬ ಮಗನನ್ನು, ಪ್ರತಿಯೊಂದು ಕುಟುಂಬವನ್ನು, ಪ್ರತಿಯೊಂದು ಮಗುವನ್ನು ನೀನು ಆಶ್ವಾಸು ಸ್ವಾಮಿ. ಹೆಸರಾಗಿ ಆಶೀರ್ವದಿಸಿ ಆತ್ಮನ ಬಲದಿಂದ ಅಭಿಷೇಕಿಸಿ ನೀತಿಯ ಮುದ್ರೆಯನ್ನು ಹೊತ್ತಲ್ಪಡಬೇಕೆಂಬುದಾಗಿ ಬಿಡುತ್ತೇನೆ. ನೀನು ಬರುವಾಗ ಸ್ವಾಮಿ ಪರಲೋಕದ ದೇವದೂತರು ಆ ಪರಿಶುದ್ಧವಾದ ಗುರುತನ್ನ ಹುಡುಕಿಕೊಂಡು ಬರುವಾಗ ಪ್ರತಿಯೊಬ್ಬ ದೇವರ ಮಕ್ಕಳ ಹಣೆಯ ಮೇಲೆ ಪರಿಶುದ್ಧವಾದ ಸಬ್ಬತ್ತಿನ ಮುದ್ರೆ ಹೊತ್ತಲ್ಪಡುವಂತೆ ಕಾರ್ಯ ಮಾಡು. ಈ ಸತ್ಯದ ಸುವಾರ್ತೆ ಪ್ರಪಂಚದ ಮೂಲೆ ಮೂಲೆಯಲ್ಲಿ ಸಕಲ ಕುಲ, ಭಾಷೆ, ಪ್ರಜೆ, ಜನಾಂಗಗಳಿಗೆ ಸಾರಲ್ಪಡುವಂತೆ ಕೃಪೆ ತೋರು. ಅನ್ಯ ಕ್ರೈಸ್ತರಿಗೆ ವಿಶೇಷವಾಗಿ ಸತ್ಯ ತಿಳಿಯುವಂತೆ ಕಾರ್ಯ ಮಾಡು. ಈ ಕೊನೆಯ ಕಾಲದಲ್ಲಿ ಸ್ವಾಮಿ ನಿನ್ನನ್ನು ನಂಬುವಂತ ಪ್ರತಿಯೊಬ್ಬ ಮನುಷ್ಯನು ರಕ್ಷಣೆ ಹೊಂದುವಂತೆ, ನಿತ್ಯ ಜೀವದಲ್ಲಿ ಪಾಲು ಹೊಂದುವಂತೆ ಸ್ವಾಮಿ ಕಾರ್ಯ ಮಾಡು. ನೀನು ನಂಬುವ ಒಬ್ಬನಾದರೂ ನಾಶವಾಗದೆ ಎಲ್ಲರೂ ನಿತ್ಯ ಜೀವ ಹೊಂದಲಿಕ್ಕಾಗುವಂತೆ ಕಾರ್ಯ ಮಾಡು ಸ್ವಾಮಿ. ಮುಂಬರ್ತಕ್ಕಂಥ ದಿನಮಾನಗಳಲ್ಲಿ ನಮ್ಮ ದೇಶವನ್ನ ರಕ್ಷಿಸು, ನಮ್ಮ ರಾಜ್ಯವನ್ನ ಕಾಪಾಡು. ಬರಬೇಕಂತ ಚುನಾವಣೆಯಲ್ಲಿ ನಿನ್ನ ಪ್ರಸನ್ನತೆ ಇರಲಿ. ಉತ್ತಮವಾದಂತ ನಾಯಕತ್ವವನ್ನು, ಸರ್ಕಾರವನ್ನು ಸ್ವಾಮಿ ನಮ್ಮ ದೇಶದಲ್ಲಿ ಸಿದ್ಧಿಗೆ ತಂದು ನಿನ್ನ ಸೇವೆ ನಡೆಯಲು, ನಿನಗೆ ಮಹಿಮೆ ಉಂಟಾಗಲು, ನಿನ್ನ ರಾಜ್ಯವು ಸ್ಥಿತಿಗೆ ಬರಲು, ನಿನ್ನ ಸೇವೆ ಅಭಿವೃದ್ಧಿ ಆಗಲು ಎಲ್ಲ ಹಿತಕರವಾದಂತ ಕಾರ್ಯಗಳನ್ನ ನಡೆಸಬೇಕೆಂದು ಬೇಡ್ತೇನೆ ಸ್ವಾಮಿ. ವಿಶೇಷವಾಗಿ ನಮ್ಮ ದೇಶದ ಪ್ರಜೆಗಳನ್ನ
ನಮ್ಮ ರಾಜ್ಯದ ನಾಗರಿಕರುಗಳನ್ನ ಪ್ರತಿಯೊಬ್ಬ ಪ್ರಜೆಯನ್ನ ನಿನ್ನ ಹಸ್ತಕ್ಕೆ ಒಪ್ಪಿಸ್ತೇವೆ. ಎಲ್ಲರನ್ನು ಆಶೀರ್ವದಿಸು, ಆತ್ಮನ ಬಲದಿಂದ ಅಭಿಷೇಕಿಸು. ಪ್ರತಿಯೊಬ್ಬರು ನಿನ್ನ ಸತ್ಯವನ್ನು ಅರಿಯುವಂತೆ, ನೀತಿಯನ್ನ ತಿಳಿಯುವಂತೆ, ನಿತ್ಯ ರಾಜ್ಯಕ್ಕಾಗಿ ನಿನ್ನ ಅಂಗೀಕರಿಸಿಕೊಂಡು ನಿನ್ನಲ್ಲಿ ಭಯಭಕ್ತುಳರಾಗಿ ಜೀವಿಸುವಂತೆ ಸಹಾಯ ಮಾಡಿಸುವ. ಈ ಬೆಳಿಗ್ಗೆ ನಿನ್ನ ಕೃಪೆ ಇರಲಿ. ಈ ದಿನದ ಎಲ್ಲ ಆಶೀರ್ವಾದಗಳನ್ನ ನಮಗೂ ನಮ್ಮಂತಿರ್ತಕ್ಕಂಥ ಪ್ರತಿಯೊಬ್ಬ ಮಾನವರಿಗೂ ಅನುಗ್ರಹಿಸಿ, ನಿನ್ನ ನಾಮದ ಭಯಭಕ್ತಿಯಲ್ಲಿ ನಮ್ಮೆಲ್ಲರನ್ನು ನಡೆಸಿ, ನಿನ್ನ ರಾಜ್ಯವನ್ನು ಸಿದ್ಧಿಗೆ ತಂದು ಸ್ವಾಮಿ ನಿನ್ನ ರಾಜ್ಯಕ್ಕಾಗಿ ನಮ್ಮೆಲ್ಲ ಸಿದ್ಧಪಡಿಸ್ತಾ ಬರಬೇಕು ಎಂಬುದಾಗಿ ಕೊಟ್ಟಂತೆ ಅವಕಾಶಕ್ಕಾಗಿ, ಆರಾಧನೆಗಾಗಿ ಕೋಟಿ ಕೋಟಿ ಸ್ತೋತ್ರಗಳನ್ನು ಸಲ್ಲಿಸುತ್ತಾ, ನಮಗೋಸ್ಕರ ಕಲ್ವಾರಿ ಶಿಲುಬೆ ಮೇಲೆ ಪ್ರಾಣ ನೀಡಿದ ನಮ್ಮ ರಕ್ಷಕನು ನಿನ್ನ ಮುದ್ದು ಮಗನು ಆಗಿರುವ ನಜರೇತಿನ ಯೇಸು ಸ್ವಾಮಿ ಹೆಸರಿನಲ್ಲಿ ತಾಳ್ಮೆಯಿಂದ ವಿನಯದಿಂದ ಬೇಡಿ ಹೊಂದಿದ್ದೇವೆ ನಮ್ಮ ತಂದೆಯೇ, ಆಮೆನ್. ಪರಲೋಕದಲ್ಲಿರುವ ನಮ್ಮ ತಂದೆಯೇ, ನಿನ್ನ ನಾಮವು ಪರಿಶುದ್ಧವೆಂದು ಎಣಿಸಲ್ಪಡಲಿ. ನಿನ್ನ ರಾಜ್ಯವು ಬರಲಿ. ನಿನ್ನ ಚಿತ್ತವು ಪರಲೋಕದಲ್ಲಿ ನೆರವೇರುವ ಪ್ರಕಾರ ಭೂಲೋಕದಲ್ಲಿ ನೆರವೇರಲಿ. ನಮ್ಮ ಅನುದಿನದ ಆಹಾರವನ್ನು ಹೊತ್ತು ನಮ್ಮ ದಯಪಾಲಿಸಿಕೊಂಡು, ನಮಗೆ ತಪ್ಪು ಮಾಡಿದ ನಾವು ಕ್ಷಮಿಸಿದಂತೆ ನಮ್ಮ ತಪ್ಪನ್ನು ಕ್ಷಮಿಸು. ನಮ್ಮನ್ನು ಶೋಧನೆಯೊಳಗೆ ಸೇರಿಸಿ, ಯಾಕೆಂದರೆ ರಾಜ್ಯವು ಬಲವು ಮಹಿಮೆಯು ಸದಾಕಾಲ ನಿನ್ನದೇ ಸ್ವಾಮಿ, ಆಮೆನ್. ನಮ್ಮ ತಂದೆಯಾದ ದೇವರ ಪ್ರೀತಿಯು, ನಮ್ಮ ರಕ್ಷಕನಾದಂತ ಯೇಸು ಕ್ರಿಸ್ತನ ಕೃಪೆಯು, ಪರಿಶುದ್ಧಾತ್ಮ ದೇವರ ಅನ್ಯೋನ್ಯತೆಯು, ಐಕ್ಯತೆಯು, ಸಹವಾಸವು ಈಗಲೂ ಯಾವಾಗಲೂ ನಿರಂತರವು ಕೂಡಿ ಬರುವಂತ ದೇವ ಮಂದೆಯೊಂದಿಗೆ ಈ ದಿನ ನಿನ್ನ ಆಲಯದಲ್ಲಿ ನಿನ್ನನ್ನು ಆರಾಧಿಸುತ್ತಿರುವ ಎಲ್ಲ ನಿನ್ನ ಭಕ್ತ ಮಂಡಳಿಯೊಂದಿಗೆ ಸದಾ ಕಾಲ ನೆಲೆಯಾಗಿರಲಿ ಸ್ವಾಮಿ, ಆಮೆನ್. ಆಮೆನ್. ಪ್ರೈಸ್ ಗಾಡ್. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಉತ್ತಮವಾದಂತಹ ಸಂದೇಶಕ್ಕಾಗಿ ಹಿರಿಯರಾದಂತ ವಿಜಯ್ ಕುಮಾರ್ ಸಾರ್ ಅವರಿಗೆ ನಾನು ವಂದನೆಗಳನ್ನು ಸಲ್ಲಿಸ್ತೇನೆ. ಹಾಡಿಗಾಗಿ ಮತ್ತು ಪ್ರಾರ್ಥನೆಗಾಗಿ ಸಹೋದರಿ ಅನಿಯವರಿಗೆ ನಾನು ವಂದನೆಗಳನ್ನು ಸಲ್ಲಿಸ್ತೇನೆ. ಕೂಡಿ ಬಂದಂತಹ ತಮ್ಮೆಲ್ಲರಿಗೂ ಹೃತ್ಪೂರ್ವಕವಾದ ಧನ್ಯವಾದಗಳನ್ನ ಸಲ್ಲಿಸುತ್ತಾ ಎಲ್ಲರಿಗೂ ಹ್ಯಾಪಿ ಸಾಬತ್. ದೇವರು ಈ ದಿನದಲ್ಲಿ ನಮ್ಮೆಲ್ಲರನ್ನ ಆಶೀರ್ವಾದ ಮಾಡಿ. ನಿಮಗೂ ಹ್ಯಾಪಿ ಸಬ್ಬತ್. ಕೂಡಿ ಬಂದಿದ್ದಲ್ಲಿ ತಮ್ಮೆಲ್ಲರಿಗೂ ಕರ್ತನ ಪೂರ್ವಕ ವಂದನೆ ಹಾಗೂ ಹ್ಯಾಪಿ ಸಬ್ಬತ್. ಥ್ಯಾಂಕ್ ಯು ಸರ್. Happy Sabbath, Uncle. Happy Sabbath, everybody. ಥ್ಯಾಂಕ್ ಯು ಪಾಸ್ಟರ್. ಧನ್ಯವಾದಗಳು. ಧನ್ಯವಾದ. ವಿಜಯ್ ಕುಮಾರ್ ಸಾರು ನಾವು ಹೇಳಿ ಸರ್. ಲೋಕದಲ್ಲಿ ಯಾವ ರೀತಿ ಮನುಷ್ಯರು ಯಾವ ರೀತಿ ಇರ್ಬೇಕು, ನಾವ್ ಏನೇನು ಅಳವಡಿಸ್ಕೊಳ್ಬೇಕು ದೇವರ ವಿಷಯಗಳಾಗಿ ಅಂತ ಉತ್ತಮವಾದ ಸಂದೇಶ ತಿಳಿಸ್ಕೊಟ್ಟಿದ್ರ. ದೇವ್ರು ನಿಮ್ಮನ್ನು ನಿಮ್ಮ ಕುಟುಂಬವನ್ನು ಆಶೀರ್ವಾದ ಮಾಡ್ಲಿ. ಆನಾ ಮೇಡಮ್ ಉತ್ತಮವಾದ ಪ್ರಾರ್ಥನೆ ಮಾಡಿದ್ದಾರೆ. ಅವರನ್ನು ಅವ್ರ ಕುಟುಂಬ ಮಕ್ಕಳನ್ನು ದೇವರ ಆಶೀರ್ವಾದ ಮಾಡ್ಲಿ. ಈ ಕೂಟದಲ್ಲಿ ಕೇಳ್ಬೇಕಂತ ಪ್ರತಿ ಒಬ್ಬೊಬ್ಬರನ್ನು ಈ ಮುಂಜಾನೆ ವೇಳೆಯಲ್ಲಿ ದೇವರು ಈ ಸಬ್ಬತ್ ದಿನದಲ್ಲಿ ಎಲ್ಲರನ್ನು ಆಶೀರ್ವಾದ ಮಾಡ್ಲಿ. ದೇವರ ನಾಮಕ್ಕೆ ಸ್ತೋತ್ರ. ಧನ್ಯವಾದ. ತಮಗ ವಂದನೆಗಳು ಸರ್. ನಿಮ್ಮ ಕುಟುಂಬ ದೇವರ ಆಶೀರ್ವದಿಸಲಿ. ಥ್ಯಾಂಕ್ ಯು. ಒಂದೇ ಮನಸ್ಸಿನಿಂದ ನಾವು ಪರಲೋಕ ರಾಜ್ಯಕ್ಕೆ ಪ್ರವೇಶಿಸುವಂತೆ ದೇವರು ನಮ್ಮೊಬ್ಬರನ್ನು ನಡೆಸಲಿ ಅನ್ನೋದೇ ಆರೈಕೆ. ಆಮೆನ್. ಆಮೆನ್. ಅನಿಮಾ Uncle, ಅನಿಮಾ ಅಮ್ಮ, ನೆಕ್ಸ್ಟ್ ಟರ್ನ್ ನಿಮ್ದು. next turn ನಂದಾ? ಹ್ಮ್. Okay, ನಾನು Monday ಅಂದ್ರೆ Tuesday morning, Uncle. ಓಕೆ Tuesday morning. ಓಕೆ ಅಮ್ಮ. ಥ್ಯಾಂಕ್ ಯು. Okay, Uncle. Thank you, Uncle. ಒಳ್ಳೆಯದಾಗಲಿ. ಎಲ್ಲರಿಗೂ ಶುಭವನ್ನ ಕೋರುತ್ತಾ ಹ್ಯಾಪಿ ಸಾಬತ್. ದೇವರು ನಮ್ಮನ್ನ ಆಶೀರ್ವಾದ ಮಾಡಿ.